ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡುವಂತಹ ಸಿವಿಲ್ ಸರ್ವಿಸಸ್ ಎಕ್ಸಾಮ್, ನಾವು ಪಾಪ್ಯುಲರ್ ಆಗೇನು IAS ಎಕ್ಸಾಮ್ ಅಂತ ಕರಿತೀವಿ, ಅದರ ಬಗ್ಗೆ ಹೇಳ್ತೀನಿ. ಅದರ ನಂತರ UPSC ಕಂಡಕ್ಟ್ ಮಾಡುವಂತಹ ಮತ್ತೊಂದು ಪರೀಕ್ಷೆ ಹೆಚ್ಚಿಗೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ, ದಕ್ಷಿಣ ಭಾರತದಲ್ಲಿ ಅನೇಕ ಜನರಿಗೆ ಆ ಪರೀಕ್ಷೆ ಬಗ್ಗೆ ಗೊತ್ತಿಲ್ಲ. ಅದು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಇನ್ ಈಕ್ವಿವಲೆನ್ಸಿ ಅಂತ ನೀವು ನೋಡೋದಾದರೆ IPS ಆಫೀಸರ್ಗೆ ಏನು ಈಕ್ವಿವಲೆಂಟ್ ನೋಡ್ತೀರಾ, ಆ ಸರ್ವಿಸು ಅದೇ ಈಕ್ವಿವಲೆಂಟು ವಿತ್ ರೆಸ್ಪೆಕ್ಟ್ ಟು ಪವರ್ಸ್ ಆ್ಯಂಡ್ ಸ್ಯಾಲರಿ ಪರ್ಕ್ಸ್. ಆದರೆ ಅದು ಪಬ್ಲಿಕ್ಕಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಳೋದಿಲ್ಲ. ಬಟ್ CAPF ಅನ್ನೋದು ಭಾಳ ಇಂಪಾರ್ಟೆಂಟ್ ಪೋಸ್ಟ್, ಗ್ರೂಪ್ A ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಅದಾದ ಮೇಲೆ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ಬ್ರೀಫಾಗೆ CDS ಎಕ್ಸಾಮ್ ಕಂಡಕ್ಟೆಡ್ ಬೈ UPSC, ಅದಾದಮೇಲೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ರೈಟ್. ಸೊ ನೆಕ್ಸ್ಟ್ ಸ್ಲೈಡ್. ರೈಟ್, ಇದನ್ನಾಗಲೇ ಬೆಳಗ್ಗೆಯಿಂದ ಹೇಳ್ತಾ ಇದ್ದೇವೆ, ಒಬ್ಬ ಸ್ಟೂಡೆಂಟ್ಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ ಇವತ್ತು. ಅದರಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮು. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದಾದಮೇಲೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಆದಮೇಲೆ 9th 10th 11th 12th ಏನೇನು ನಾವು ಡಿಸೈಡ್ ಮಾಡ್ಬೋದು, ಯಾವ್ಯಾವ ಕೋರ್ಸಸ್ಗಳನ್ನು ತೊಗೋಬೋದು. ಸೈನ್ಸಲ್ಲಿ ನಿಮ್ಗೆ ಏನು ಆಪರ್ಚುನಿಟೀಸ್ ಇದೆ, ಕಾಮರ್ಸಲ್ಲಿ ಏನು ಆಪರ್ಚುನಿಟಿ ಇದೆ, ರೈಟ್, ಮೆಡಿಕಲ್ ಫೀಲ್ಡಲ್ಲಿ ಏನಿದೆ, ಲಾನಲ್ಲಿ ಏನಿದೆ ಅನ್ನೋದು, ಆಮೇಲೆ ಆರ್ಮಿನಲ್ಲಿ ಯಾವ್ಯಾವ ಥರ ಇದೆ ಅಂತ. ವಿ ಹ್ಯಾವ್ 3 ವೆರಿ ಗುಡ್ ಸ್ಪೀಕರ್ಸ್ ಹೂ ವಿಲ್ ಬಿ ಅಡ್ರೆಸ್ಸಿಂಗ್ ಯು. ರೈಟ್, ಅದರಲ್ಲಿ ಒಬ್ಬರು ಮಂಜುನಾಥ್ ಅಂತ, ವೆರಿ ಪಾಪ್ಯುಲರ್ ಆನ್ ಯೂಟ್ಯೂಬ್, ನೀವು ನೋಡಿರ್ಬೋದು. ಸಾಧನಾ ಅಕಾಡೆಮಿ, ಕರ್ನಾಟಕದಾದ್ಯಂತ ಅವರಿಗೆ ಫಾಲೋವರ್ಸ್ ಇದ್ದಾರೆ. ಬರೀ ಯೂಟ್ಯೂಬಲ್ಲೇ ಫಾಲೋವರ್ಸು ಐ ಥಿಂಕ್ ಸಮ್ವೇರ್ ಅರೌಂಡ್ 25-30 ಲಕ್ಷ ಜನ ಅವರನ್ನು ಫಾಲೋ ಮಾಡ್ತಾರೆ. ರೈಟ್, ನೆಕ್ಸ್ಟ್ ಸ್ಲೈಡ್. ಸೊ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಾವು ನೋಡೋದಾದರೆ ಸ್ಟೇಟ್ ಲೆವೆಲ್ ಬಿಟ್ಟು ನ್ಯಾಷನಲ್ ಲೆವೆಲಲ್ಲಿ IAS, ಆ್ಯಕ್ಚುಲಿ IAS ನಾವು ಕರೆಯೋದು IAS ಪರೀಕ್ಷೆ ಅಂತ. ಪರೀಕ್ಷೆಯ ಹೆಸರು ಸಿವಿಲ್ ಸರ್ವಿಸಸ್ ಎಕ್ಸಾಮ್. ಅದಾದಮೇಲೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್, CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್. ಅದಾದಮೇಲೆ ಡಿಫೆನ್ಸ್ ಸರ್ವಿಸಸ್, ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್, ಬ್ಯಾಂಕಿಂಗ್ ಎಕ್ಸಾಮ್, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸಸ್. ಈ ಥರ ಬೇರೆ ಬೇರೆ ಸೆಂಟ್ರಲ್ ಲೆವೆಲಲ್ಲಿ ಬರುವಂತಹ ಪರೀಕ್ಷೆಗಳು ಬೇರೆ ಬೇರೆ ಹುದ್ದೆಗಳಿಗೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ರೈಟ್, ಸೊ ಸಿವಿಲ್ ಸರ್ವಿಸಸ್ ಯಾಕೆ, ಅಲ್ಲೊಬ್ರು ಕೇಳಿದ್ರು ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನು ಅಂತ. ಅಫ್ಕೋರ್ಸ್ ಸಿವಿಲ್ ಸರ್ವಿಸಸಲ್ಲಿ ಕಷ್ಟ ಇರಲ್ವಾ ಅಂದರೆ, ಅವರು ಕೇಳಿದ್ದು ಯಾವ ರೀತಿ ಅಂದರೆ ನಿಮಗೆ ಪ್ರೆಷರ್ ಏನಿದೆ, ರೈಟ್, ನಿಮಗೆ ಇಲ್ಲಿ ಬಂದಿದ್ದು ಖುಷಿ ಇದೆಯಾ ಇಲ್ವಾ ಅನ್ನೋದು. ಸಿ ಈಚ್ ಒನ್ ಟು ಇಸ್ ಓನ್. ರೈಟ್, ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಆದಂಥ ಇಷ್ಟಗಳಿರುತ್ತೆ, ಇಷ್ಟ ಆಗದೆ ಇರೋವಂಥದ್ದು ಇರುತ್ತೆ. ಆದರೆ ಸಿವಿಲ್ ಸರ್ವಿಸಸಲ್ಲಿ ಕೆಲವೊಂದು ಪ್ರೈವೇಟ್ ಸೆಕ್ಟರಲ್ಲಿ ಕೊಡದೇ ಇರೋಂತಹ ಎಕ್ಸ್ಪೀರಿಯನ್ಸಸ್ಗಳು ಈ ಸೆಕ್ಟರಲ್ಲಿ ಕೊಡುತ್ತೆ. ಯಾಕಂದರೆ ನಾನು IBMನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನೀಸ್ ಇನ್ ದ ವರ್ಲ್ಡ್ ಸಾಫ್ಟ್ವೇರ್ ಇಂಜಿನಿಯರಿಂಗಾಗಿ ಕೆಲಸ ಮಾಡಿದ್ದೀನಿ. ರೈಟ್, ಓದಿದ್ದು ಇಂಜಿನಿಯರಿಂಗು ಯಾವುದರಲ್ಲಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು. ಕೆಲಸ ಮಾಡಿದ್ದು ಯಾವುದರಲ್ಲಿ, IBMಲ್ಲಿ ಏನಾಗಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಸೊ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗೂ ಸಾಫ್ಟ್ವೇರ್ ಇಂಜಿನಿಯರಿಗೂ ಲಿಂಕ್ ಇರೋದಿಲ್ಲ. ರೈಟ್, ಅದಾದ ಮೇಲೆ ಪ್ರಿಪೇರ್ ಆಗಿದ್ದು UPSC ಎಕ್ಸಾಮಿಗೆ ಎಲ್ಲ 6 ಅಟೆಂಪ್ಟ್ ಕೊಟ್ಟೆ, ಮಲ್ಟಿಪಲ್ ಇಂಟರ್ವ್ಯೂಸ್ ಕೊಟ್ಟೆ. ಐ ಮಿಸ್ಡ್ ಬೈ ಫ್ಯೂ ಮಾರ್ಕ್ಸ್. ಅದಾದಮೇಲೆ ಟೀಚಿಂಗ್ ಫೀಲ್ಡಲ್ಲಿದ್ದೆ. ಅದಾದಮೇಲೆ ಟೀಚಿಂಗಲ್ಲಿ ನನಗೆ ಸ್ಪೆಷಲಿಸ್ಟಾಗಿ ಪಾಠ ಮಾಡ್ತಿದ್ದಿದ್ದು ಸಬ್ಜೆಕ್ಟು ಆಂಥ್ರೋಪಾಲಜಿ, ಮಾನವಶಾಸ್ತ್ರ. ಓದಿದ್ದು ಇಂಜಿನಿಯರಿಂಗು, ಪಾಠ ಮಾಡ್ತಿರೋದು ಆಂಥ್ರೋಪಾಲಜಿ. ಇದೆಲ್ಲ ಮಾಡಿದ್ಮೇಲೆ ಗೊತ್ತಾಯಿತು ನನಗೆ BE ಫುಲ್ ಫಾರ್ಮ್ ಏನು ಅಂತ. BE ಫುಲ್ ಫಾರ್ಮ್ ಏನು ಬೇಕಿತ್ತ ಇಂಜಿನಿಯರಿಂಗ್ ಅಂತ. ರೈಟ್, ನನ್ನ ಪಾಲಿಗೆ, ಬೇರೆಯವ್ರಿಗೆ ಆಗಬೇಕು ಅಂತಲ್ಲ. ಸೊ ಈಚ್ ಒನ್ ವಿಲ್ ಹ್ಯಾವ್ ದೇರ್ ಓನ್ ಇದು. ಬಟ್ ಸಿವಿಲ್ ಸರ್ವಿಸಸ್ ವಿಲ್ ಗಿವ್ ಯು ಲಾಟ್ ಆಫ್ ಆಪರ್ಚುನಿಟಿ. ತುಂಬ ಚಾಲೆಂಜಿಂಗ್ ಜಾಬು. ರೈಟ್, ಅಂದರೆ ಹೊಸದು ನೋಡ್ತಿರ್ತೀರಾ ಅಂತ. ಚಾಲೆಂಜಿಂಗ್ ಅಂದರೆ ಅಯ್ಯೋ ನಾನು ಯಾಕಾದರೂ ಬಂದು ಇಲ್ಲಿಗೆ ಅನ್ನೋ ಥರದಲ್ಲ. ರೈಟ್, ಆಪರ್ಚುನಿಟಿ ಟು ಗ್ರೋ ಆಸ್ ಎನ್ ಇಂಡಿವಿಜುವಲ್, ಪೀಪಲ್ ಕಾಂಟ್ಯಾಕ್ಟ್ ಆ್ಯಂಡ್ ವೇ ಯು ಕ್ಯಾನ್ ಸರ್ವ್. ರೈಟ್, ಇದು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಪ್ರೆಸೆಂಟ್ಲಿ ವರ್ಕ್ ಮಾಡ್ತಾ ಇರೋದು ಮಡಿಕೇರಿನಲ್ಲಿ, ಕೊಡಗು ಜಿಲ್ಲಾಧಿಕಾರಿಗಳು, ಹಿಂದಿನ ಜಿಲ್ಲಾಧಿಕಾರಿಗಳು ನನಗೆ ಪರಿಚಯ ಇದ್ದಾಗ ಇನ್ನೂ ಒಂದು ಕೆಲಸಕ್ಕೆ ಆಫೀಸಿಗೆ ಹೋಗಿದ್ದೆ. ಅಲ್ಲಿ ಯಾವುದೋ ಒಬ್ಳು ತಾಯಿ ನನಗೆ ಮನೆ ಇಲ್ಲ ಮತ್ತೊಂದಿಲ್ಲ ಅಂತ ಅಳ್ತಾ ಕೂತಿದ್ಲು. DC ಆಫೀಸಲ್ಲಿ ಜೋರಾಗಿ, ಇಮ್ಯಾಜಿನ್ DC ಆಫೀಸಲ್ಲಿ ಎಂತೆಂಥ ಜನ ಬರ್ತಾರೆ, ಅಲ್ಲಿ ಈ ಮಹಿಳೆ ಅಳ್ತಾ ಕೂತಿದ್ದಾಳೆ. ನಾನು ಇಮಿಡಿಯೇಟಾಗಿ ಬಂದರು, ಎಲ್ಲರೂ DC ಅವ್ರು ಹೊರಗಡೆ ಹೋಗಿದ್ರು, ನಾವೆಲ್ಲ ಕಾಯ್ತಾ ಇದ್ವಿ, ಲಾಬಿನಲ್ಲಿ ಕೂತಿದ್ದೀವಿ. ಈ ಅಮ್ಮ ಅಳ್ತಾ ಇದ್ದಾರೆ. ಆ್ಯಂಡ್ ಬಂದು ಏನು ಪ್ರಾಬ್ಲಮ್ಮು, ಹೇಗೆ, ಏನು ಎತ್ತ ಅಂತೆಲ್ಲ ಕೇಳ್ಕೊಂಡ್ರು. ನನ್ನ ಇಡೀ ಜೀವನದಲ್ಲಿ ಒಂದು ಮನೆ ಇಲ್ಲ, ನನ್ನ ತಲೆ ಮೇಲೆ ಒಂದು ಸೂರಿಲ್ಲ, ನೀವೇನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ. ದೆನ್ ಇಮಿಡಿಯೇಟ್ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಏನೇನಿದೆ ಅಂತ ಅವ್ರ PN ಕರೆದು ಇಮಿಡಿಯೇಟ್ ಕೇಳಿ, ಒಂದಲ್ಲಿ ಇಂತಿಂಥ ಸ್ಲಾಟಲ್ಲಿ ನಾವು ಈ ಮನೆ ಕೊಡ್ಬೋದು ಅಂತ ಹೇಳಿ ನನಗೆ ವಿತಿನ್ 1 ವೀಕ್ ಪೇಪರ್ ವರ್ಕ್ ರೆಡಿ ಆಗಿ ನನಗೆ ಮುಂದಿನ ಶನಿವಾರ
ಪಿ ಎಗೆ ಹೇಳಿದ್ರು, ಆರ್ಡರ್ ಮಾಡಿದ್ರು, ಮುಂದಿನ ಶನಿವಾರ ನನಗೆ ಡಾಕ್ಯುಮೆಂಟ್ ಸಮೇತ ರೆಡಿ ಆಗಿರಬೇಕು ಅಂತ. ಆ್ಯಂಡ್ ಇಮ್ಯಾಜಿನ್ ಒಬ್ಬಳು ಮಹಿಳೆ, ರೈಟ್, ಹಿಂದು ಮುಂದಿಲ್ಲದೆ ಇರೋ, ಫ್ಯಾಮಿಲಿ ಇಲ್ಲದೆ ಇರೋ, ತುಂಬ ಕಷ್ಟದಲ್ಲಿರುವಂತಹ, ಇಡೀ ಜೀವನದಲ್ಲಿ ತಲೆ ಮೇಲೊಂದು ನೆರಳಿಲ್ಲದೆ ಇರುವಂತಹ ಒಂದು ಮಹಿಳೆಗೆ ಇನ್ ಅ ಮ್ಯಾಟ್ರ್ ಆಫ್ ಸೆಕೆಂಡ್, ರೈಟ್, ಆ್ಯಂಡ್ ಮ್ಯಾಟ್ರ್ ಆಫ್ ಮಿನಿಟ್ಸ್ ಅವರು ಒಂದು ಲೈಫ್ ಕೊಡುವಂಥ ಕೆಪಾಸಿಟಿ ಇರುತ್ತೆ. ದಟ್ ಈಸ್ ವಾಟ್ ಮೇಕ್ಸ್ ಸಿವಿಲ್ ಸರ್ವಿಸಸ್ ಡಿಫ್ರೆಂಟ್. ಹಾಗಂತ ಪ್ರೈವೇಟಲ್ಲಿ ಅದನ್ನು ಮಾಡೋಕ್ಕಾಗಲ್ಲ ಅಂತಲ್ಲ, ಅವ್ರವ್ರ ಕೆಪಾಸಿಟಿನಲ್ಲಿ ಮಾಡ್ತಾರೆ. ಆದರೆ ಇಂಪ್ಯಾಕ್ಟ್ ವೈಸು ಸಿವಿಲ್ ಸರ್ವೆಂಟ್ಸ್ನ ಮ್ಯಾಚ್ ಮಾಡೋದು ಬಹಳ ಭಾಳ ಕಷ್ಟ. ಅದಕ್ಕೆ ಈ ಫಿಲಮ್ ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ ಫಿಲಮ್ನ? ಓಕೆ, ಆ ಪೃಥ್ವಿ ಫಿಲಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಅವ್ನು ಎಷ್ಟೇ ಮನಿ ಇರಲಿ, ಏನೇ ಪವರ್ ಇರಲಿ, ನನ್ನದೊಂದು ಸೈನ್ ಸಾಕು ಅಂತ. ದಟ್ ಇಸ್ ವಾಟ್ಸ್ ಮೇಕ್ಸ್ ಸಿವಿಲ್ ಸರ್ವೆಂಟ್ ಡಿಫ್ರೆಂಟ್. ನೆಕ್ಸ್ಟ್ ಸ್ಲೈಡ್. ರೈಟ್. ಸೊ ತುಂಬ ಜನಕ್ಕೆ ಏನು ಅನ್ಕೋತಾರೆ, IAS ಅಂದರೆ ಒಂದು ಪರೀಕ್ಷೆ ಅಂತ ಅನ್ಕೋತಾರೆ. ಅಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಕಂಡಕ್ಟ್ ಮಾಡುವಂಥ ಒಂದು ಎಕ್ಸಾಮ್ ಯಾವುದು? ಸಿವಿಲ್ ಸರ್ವಿಸಸ್ ಎಕ್ಸಾಮ್. ನಾವು ಏನಂತ ಕರಿತೀವಿ ಅದನ್ನು? ಜನಸಾಮಾನ್ಯರು IAS ಪರೀಕ್ಷೆ ಅಂತ ಕರಿತೀವಿ. ಆ IAS ಪರೀಕ್ಷೆ, ಒಂದು ಪರೀಕ್ಷೆಯಲ್ಲಿ 24 ಸರ್ವಿಸ್ಗಳು ಬರ್ತವೆ, ರೈಟ್, ಒಂದೇ ಪರೀಕ್ಷೆ. ಅದರಲ್ಲಿ IAS ಇಂಡಿಯನ್ ಫಾರಿನ್ ಸರ್ವಿಸ್, ನಮ್ಮ ಇವಾಗ ಏನು ಫಾರಿನ್ ಮಿನಿಸ್ಟರ್ ಇದ್ದಾರೆ, ಹೀ ಕಮ್ಸ್ ಫ್ರಮ್ ದಟ್ ಸರ್ವಿಸ್, ರೈಟ್. ಅದಾದಮೇಲೆ ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸಸ್. ನೀವು ಸಾಕಷ್ಟು ಈ ಸ್ಕ್ಯಾಮ್ಗಳೆಲ್ಲ ಆಗಿದೆ, ಅಲ್ಲಿ ದುಡ್ಡು ಇಲ್ಲಿ ವೇಸ್ಟ್ ಆಗಿದೆ, ಇಲ್ಲಾಗಿದೆ ಅಂತ ದೊಡ್ಡದಾಗಿ ಪೇಪರಲ್ಲಿ ನಾವು ಬರೀತಾರೆ, ಓದಿರ್ತೀರ, ರೈಟ್, ಎಲ್ಲ ಥರದ ಹಗರಣಗಳು ನಡೆದಿದೆ ಅಂತ. ಅದನ್ನು ಆಡಿಟ್ ಮಾಡಿ, ಹೌದು ಇಲ್ಲಿ ತಪ್ಪಾಗಿದೆ, ಇಷ್ಟು ಲಕ್ಷ ಕೋಟಿಗಳು ವೆಚ್ಚ ಆಗಿದೆ ಅಂತ ಎಲ್ಲ ಹೇಳೋದು ಯಾರು? ರೈಟ್. ಅದನ್ನು ಲೆಕ್ಕ ಮತ್ತೊಂದು ಮೇಂಟೈನ್ ಮಾಡೋದು, ಒಂಥರ ವಾಚ್ ಡಾಗ್ ಆಗಿ ಮೇಂಟೈನ್ ಮಾಡೋದು ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್. ಒನ್ ಆಫ್ ದ ಬಿಗ್ಗೆಸ್ಟ್ ಸರ್ವಿಸ್, ಯಾರಿಗೂ ಅದ್ರ ಬಗ್ಗೆ ಕೇಳಿರೋದಿಲ್ಲ, ರೈಟ್. ಅದಾದಮೇಲೆ ಇಂಡಿಯನ್ ರೆವಿನ್ಯೂ ಸರ್ವಿಸಸಲ್ಲಿ 2 ಥರ ಇರುತ್ತೆ, ಒಂದು ಇನ್ಕಮ್ ಟ್ಯಾಕ್ಸು, ಇನ್ನೊಂದು ರೈಟ್ GST ಕಸ್ಟಮ್ಸ್ಗಳು, ರೈಟ್. ಸೊ ಅದಾದ ಮೇಲೆ ಇಂಡಿಯನ್ ಪೋಸ್ಟಲ್ ಸರ್ವಿಸಸ್, ಇಂಡಿಯನ್ ರೈಲ್ವೆ ಸರ್ವಿಸಸ್, ಇಂಡಿಯನ್ ಡಿಫೆನ್ಸ್ ಆಡಿಟಿಂಗ್ ಸರ್ವಿಸಸ್ IDAS, ಆ ಥರ ಬೇರೆ ಬೇರೆಗಳು ಸರ್ವಿಸ್ಗಳು 24 ಸರ್ವಿಸ್ಗಳು ಇವೆ. ಪ್ರತಿಯೊಂದು ಸರ್ವಿಸು ಅದರದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇರುತ್ತೆ, ಅದರದೇ ಆದಂಥ ಒಂದು ಪವರ್ಸ್ ಇರುತ್ತೆ ಅದಕ್ಕೆ, ರೈಟ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ರೈಟ್. ಸೊ ಯಾರು ಈ ಪರೀಕ್ಷೆಗಳನ್ನು ತಗೋಬೋದು, ರೈಟ್, ಇದರಲ್ಲಿ ನಿಮಗೆ ಗೊತ್ತಾಗತ್ತೆ. ಈ ಪರೀಕ್ಷೆಗಳಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಆಗಿದೆ. ಜನರಲ್ ಕ್ಯಾಟಗರಿಯಲ್ಲಿ ಬರುವಂಥವರು 32 ವರ್ಷ ವಯಸ್ಸಿನವ್ರಿಗೂ ಪರೀಕ್ಷೆ ಬರಿಬೋದು. ಎಲ್ಲಿಂದ, ಯಾವ ವಯಸ್ಸಿನಿಂದ? 21 ಆದ ಮೇಲೆ. ಯಾರು ಬರಿಬೋದು? ನೋನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಗಳಿಂದ ಯಾವುದೇ ಡಿಗ್ರಿ ತಗೊಂಡಿದ್ರೂ ಈ ಪರೀಕ್ಷೆಯನ್ನು ಬರಿಬೋದು. ರೆಕಗ್ನೈಸ್ಡ್ ಯೂನಿವರ್ಸಿಟಿ, ರೈಟ್, ಅದು ಇಂಪಾರ್ಟೆಂಟ್. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಈ ಪರೀಕ್ಷೆಗೆ ಬರೀಬೇಕಾ? ಇಲ್ಲ. ಫೈನಲ್ ಇಯರ್ ಬರೆದವರು ಕೂಡ ಈ ಪರೀಕ್ಷೆ ಪ್ರಿಲಿಮ್ಸ್ ಫಸ್ಟ್ ಸ್ಟೇಜನ್ನು ಬರಿಬೋದು, ರೈಟ್. ಈಗ ಒಂದು 3-4 ವರ್ಷಗಳ ಹಿಂದೆ ನಾನು ಒಂದು ಅಕಾಡೆಮಿನಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಬಂದಿದ್ದ, IIT ಡೆಲ್ಲಿ. ಅವ್ರ ತಂದೆನೂ ಸಿವಿಲ್ ಸರ್ವೆಂಟ್ ಆಗಿರೋದ್ರಿಂದ ಐಡಿಯಾ ಆಗಲೇ ಅವ್ರಿಗೆ ಕರೆಕ್ಟಾಗಿ ಕೊಟ್ಟು ಪ್ರಿಪ್ರೇಷನನ್ನು ಮಾಡಿದರು. ಫೈನಲ್ ಇಯರ್ ಇಂಜಿನಿಯರಿಂಗ್ ಎಕ್ಸಾಮ್ ಬರೆದು, ಪ್ರಿಲಿಮ್ಸ್ ಬರೆದು, ಮೇನ್ಸ್ ಬರೆದು, ಕಾಲೇಜ್ ಪ್ಲೇಸ್ಮೆಂಟು ಸ್ಯಾಮ್ಸಂಗ್ ರಿಸರ್ಚ್ ವಿಂಗ್ ಮಾದೇವಪುರ ಅಲ್ಲಿ ಪ್ಲೇಸ್ ಆಗಿ ವರ್ಕ್ ಮಾಡ್ತಾಯಿದ್ರು. ಇಂಟರ್ವ್ಯೂ ಕಾಲ್ ಬಂತು, ಅವಾಗ ನಮ್ಮ ಹತ್ರ ಗೈಡೆನ್ಸ್ಗೆ ಬಂದಿದ್ದರು, ರೈಟ್. ಅಂದರೆ ಫೈನಲ್ ಇಯರ್ ಮುಗಿದು ಇಂಜಿನಿಯರಿಂಗ್ ಎಕ್ಸಾಮ್ ಬರೆದಿದ್ದ ತಕ್ಷಣ ಇಮಿಡಿಯೇಟಾಗಿ ಪ್ರಿಲಿಮ್ಸ್ ಬರೆದು, ಮೇನ್ಸ್ ಬರೆದು, ಅವೆರಡನ್ನೂ ಕ್ಲಿಯರ್ ಮಾಡಿ, ಆ ರಿಸಲ್ಟ್ ಬರೋಷ್ಟೊತ್ತಿಗೆ ಸ್ಯಾಮ್ಸಂಗಲ್ಲಿ ಜಾಬ್ ತೊಗೊಂಡು, ಅದಾದಮೇಲೆ ಇಂಟರ್ವ್ಯೂ ಕಾಲ್ ಬಂತು, ಹಿ ಗಾಟ್ ಸೆಲೆಕ್ಟೆಡ್ ಆ್ಯಸ್ IPS ಆ್ಯಂಡ್ ಈ ಸ್ಯಾಮ್ಸಂಗ್ ಜಾಬನ್ನು ಬಿಟ್ಟು IPS ಆಗಿ ಹೋದರು. ಸೊ ಹೀಗೆ 21 ವರ್ಷ ಆದ ನಂತರ ಡಿಗ್ರಿ ಮುಗ್ದಿದ್ರೆ ಅಥವಾ ಫೈನಲ್ ಎಕ್ಸಾಮ್ ಬರೆದಿದ್ರೆ ಈ ಪರೀಕ್ಷೆಗಳನ್ನು ತಗೋಬೋದು. ಜನರಲ್ ಮೆರಿಟ್ ಅವರು 32 ವರ್ಷ 6 ಅಟೆಂಪ್ಟ್ಗಳನ್ನು ಕೊಡ್ತಾರೆ. ಅದಾದಮೇಲೆ OBC 35 ವರ್ಷದವರೆಗೂ ಬರಿಬೋದು, 9 ಅಟೆಂಪ್ಟ್ ಸಿಗುತ್ತೆ. SC ST 37ರಿಂದ ಟಿಲ್ ಫ್ರಮ್ ದ ಏಜ್, ರೈಟ್, 21ಇಂದ 37ವರೆಗೂ ಕಂಟಿನ್ಯೂಸ್ ಅಟೆಂಪ್ಟ್ಸ್ ಕೊಡ್ಬೋದು. ಅಟೆಂಪ್ಟ್ ಲೆಕ್ಕ ಬರೋದಿಲ್ಲ, ರೈಟ್. 21ರಿಂದ 37. ಇದನ್ನು ಯಾಕೆ ಹೇಳ್ತೀವಿ ಅಂದರೆ, ಕ್ಯಾಟಗರಿ ವೈಸು ಯು ಹ್ಯಾವ್ ಟು ಮೇಕ್ ಅ ಕಾಲ್. ವೆದರ್ ಒಬ್ಬೊಬ್ಬರು ಇಲ್ಲಿ ಪರೀಕ್ಷೆ ಆಗಲೇ ತಯಾರಿ ಶುರು ಮಾಡಿದ್ದೀರಾ, ಈ ವರ್ಷ ಪ್ರಿಲಿಮ್ಸ್ಗೆ ಅಪ್ಲೈ ಮಾಡಿರ್ತೀರಾ, ಸರಿಯಾಗಿ ಓದಿರಲ್ಲ, ಅಟೆಂಪ್ಟ್ ಮಾಡಲಾ ಬೇಡವಾ?
ನಾವು ಅಟೆಂಪ್ಟ್ ಮಾಡಬೇಕೋ ಬೇಡವೋ ಅಂತ ಹೇಳೋದು, ನೀವು ಯಾವ ಕ್ಯಾಟಗರಿ, ಎಷ್ಟು ಅಟೆಂಪ್ಟ್ಸ್ ಇದೆ, ರೈಟ್, ಇವೆಲ್ಲ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಸಜೆಸ್ಟ್ ಮಾಡ್ತೀವಿ ಆ್ಯಸ್ ಆ್ಯಸ್ ಸಮನ್ ಹೂ ಇಸ್ ಗೈಡಿಂಗ್ ಪೀಪಲ್ ಫಾರ್ UPSC ಎಕ್ಸಾಮ್ಸ್, ರೈಟ್. ಅದಾದಮೇಲೆ ಬೇರೆ ಬೇರೆ ಡೊಮಿಸೈಲ್ಸ್ಗಳಿಗೆ, ಜಮ್ಮು ಕಾಶ್ಮೀರ್ ಡೊಮಿಸೈಲ್, ಡಿಸೇಬಲ್ಡ್ ಸರ್ವಿಸ್ ಮ್ಯಾನ್, ಈ ಥರ ಬೇರೆ ಬೇರೆ ಕ್ಯಾಟಗರಿ ಇದೊಂದಿದೆ. ಇಲ್ಲಿ ನಾನು ಮೆನ್ಷನ್ ಮಾಡದಿರುವಂಥ ಒಂದು ಕ್ಯಾಟಗರಿ ಇದೆ, ದಟ್ ಈಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್. ಅಂದರೆ OBC ಕ್ಯಾಟಗರಿಯಲ್ಲಿ ಬರದೇ ಇರುವಂತಹವರು, ರೈಟ್. OBC ಕ್ಯಾಟಗರಿ ನ್ಯಾಷನಲ್ ನಿಮಗೆ ಈ ಬ್ಯಾಕ್ವರ್ಡ್ ಕಮಿಷನ್ನಲ್ಲಿ ಲಿಸ್ಟ್ ಇದೆ. ಆ OBC ಕಾಸ್ಟ್ಗೆ ಬರದೇ ಇರುವಂತಹವರು ಆ್ಯಂಡ್ ಅವರ ಇನ್ಕಮ್ ಅಂದರೆ ಅಪ್ಪ ಅಮ್ಮನ ಇನ್ಕಮ್ ಪುಟ್ ಟುಗೆದರ್ 8 ಲಕ್ಷ ದಾಟದೇ ಇರೋವರು, ಆ ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ಅವ್ರಿಗೆ ಕೋಟಾ ಇದೆ, ರೈಟ್. ಅಟೆಂಪ್ಟ್ಸಲ್ಲಿ ಏನೂ ಚೇಂಜ್ ಇಲ್ಲ, ಏಜಲ್ಲಿ ಏನೂ ಚೇಂಜ್ ಇಲ್ಲ. ಆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಟಗರಿ ಒಳಗಡೆ ಸೆಲೆಕ್ಷನ್ಗಳು ಆಗ್ಬೋದು. ನೆಕ್ಸ್ಟ್ ಸ್ಲೈಡ್, ರೈಟ್. ಸೊ ಸೇಮ್ ಪ್ರಿಲಿಮ್ KPSC ಥರನೇ KAS ಎಕ್ಸಾಮ್ಸ್ ಥರನೇ ಇಲ್ಲೂ 3 ಹಂತ ಇದೆ: ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ, ರೈಟ್. ನೆಕ್ಸ್ಟ್ ಸ್ಲೈಡ್. ಸೊ ಪ್ರಿಲಿಮ್ಸಲ್ಲಿ ನಿಮಗೆ 2 ಪೇಪರ್ ಇದೆ, ರೈಟ್. ನೆಕ್ಸ್ಟ್ ಸ್ಲೈಡ್ ಇವರೇ, ನೆಕ್ಸ್ಟ್ ಸ್ಲೈಡ್, ರೈಟ್. ಸೊ ಪ್ರಿಲಿಮ್ಸಲ್ಲಿ ನಿಮಗೆ 2 ಸ್ಟೇಜ್ ಇದೆ, ರೈಟ್. ಈ ಪರೀಕ್ಷೆ ಸೈಕಲ್ ಅಂತ ನಾವು ನೋಡಿದಾಗ, ರೈಟ್, ಪ್ರತಿ ವರ್ಷ ನೋಟಿಫಿಕೇಷನ್ ಅಂದರೆ ಎಕ್ಸಾಮ್ ಕಾಲ್ ಫಾರ್ ಆಗತ್ತೆ, ಅಪ್ಲಿಕೇಶನ್ ಹಾಕಿ ಅಂತ ಯೂಶಲಿ ಫೆಬ್ರವರಿ ಮಂತಲ್ಲಿ ನೋಟಿಫಿಕೇಷನ್ ಬರುತ್ತೆ. ಹತ್ತತ್ರ 1 ತಿಂಗಳು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇರುತ್ತೆ, ರೈಟ್. ಪ್ರಿಲಿಮ್ಸು ಯೂಶಲಿ ಮೇ 3ನೇ ಭಾನುವಾರ ಪ್ರಿಲಿಮ್ಸ್ ಪರೀಕ್ಷೆ ಇರುತ್ತೆ. ಆದರೆ ಈ ವರ್ಷ ಎಲೆಕ್ಷನ್ಸ್ ಇರೋದ್ರಿಂದ ಜೂನ್ 16ಕ್ಕೆ ಅದನ್ನು ಮುಂದೂಡಲಾಗಿದೆ, ರೈಟ್. ಆ್ಯಂಡ್ ಜೂನಲ್ಲಿ ಪರೀಕ್ಷೆ ಪ್ರಿಲಿಮ್ಸ್ ಬರೆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬರೀಬೇಕಾದ್ರೆ 1.5 ತಿಂಗಳು ಹೀಗೆಲ್ಲ ಪ್ರಿಲಿಮ್ಸ್ ರಿಸಲ್ಟ್ಸ್ ಬರೋದಕ್ಕೆ ಟೈಮ್ ತೊಗೊಳ್ತಾ ಇತ್ತು. ಈಗ 10 ದಿನದಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ, ರೈಟ್. ಆ್ಯಂಡ್ ಮೇನ್ಸ್ ಯಾವಾಗಿರುತ್ತೆ? ಯೂಶಲಿ ಅಕ್ಟೋಬರ್ ಅಲ್ಲ, ಇತ್ತೀಚೆಗೆ ಸೆಪ್ಟೆಂಬರ್ ಮಿಡ್ಗೆ ತೊಗೊಂಡು ಬಂದಿದ್ದಾರೆ ಅದನ್ನು, ರೈಟ್. 3ನೇ ವಾರಕ್ಕೆ ಮೇನ್ಸ್ ಪರೀಕ್ಷೆಯನ್ನು ತೊಗೊಂಡು ಬಂದಿದ್ದಾರೆ. ಅದರದ್ದು ರಿಸಲ್ಟು ಯೂಶಲಿ ಡಿಸೆಂಬರ್ ಮಿಡ್ ಅಲ್ಲಿ ಇರುತ್ತೆ. ಇಂಟರ್ವ್ಯೂ ಜಾನ್ವರಿನಲ್ಲಿ ಶುರುವಾಗುತ್ತೆ. ಯೂಶಲಿ 2-3 ತಿಂಗಳಲ್ಲಿ ಈ ಇಂಟರ್ವ್ಯೂವನ್ನು ಮಾಡ್ತಾರೆ. ಮಾರ್ಚ್ ತಿಂಗಳಲ್ಲಿ ಅಥವಾ ಏಪ್ರಿಲ್ 1ನೇ ವಾರ 2ನೇ ವಾರದ ಒಳಗಡೆ ಯೂಶಲಿ ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಇದು UPSC ಸೈಕಲ್. ಆ್ಯಂಡ್ UPSC ಸೈಕಲ್ ಯಾಕೆ ಇದು ಗೊತ್ತಿರಬೇಕು ಪಕ್ಕ ಅಂದರೆ, ಇದು 100% ಪರೀಕ್ಷೆ ನಡೆಯುತ್ತೆ ಪ್ರತಿ ವರ್ಷ. KPSCನಲ್ಲಿ ಒಂದೊಂದು ವರ್ಷ ಮಿಸ್ ಆಗುತ್ತೆ, ಈ ಥರದ್ದೆಲ್ಲ ಆಗುತ್ತೆ. ಬಟ್ UPSC ಈಸ್ ಅನ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್ ಬಾಡಿ, ರೈಟ್. ಆ್ಯಂಡ್ ಯಾಕೆ ಹೇಳ್ತೀನಿ ಅಂದರೆ, ನಾನು 3 ಸತಿ ಇಂಟರ್ವ್ಯೂ ಕೊಟ್ಟಿದ್ದೀನಿ ಜನರಲ್ ಮೆರಿಟ್ ಕ್ಯಾಟಗರಿನಲ್ಲಿ. ಆ್ಯಂಡ್ ಐ ಹ್ಯಾವ್ ಸೀನ್ ಹೌ ಇಟ್ ವರ್ಕ್ಸ್. ಐ ಹ್ಯಾವ್ ಬೀನ್ ಇನ್ಸೈಡ್ ದ UPSC ಇಂಟರ್ವ್ಯೂ ಮತ್ತೊಂದು ಎಲ್ಲ ಪ್ರೋಸೆಸ್ಸಲ್ಲೂ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಇಂಥ ದಿನ ಪರೀಕ್ಷೆ ಮಾಡ್ತಾರೆ ಅಂದರೆ ಮಾಡೇ ಮಾಡ್ತಾರೆ, ರೈಟ್. ಏನೋ ಒಂದು ಯಾರೂ ಊಹಿಸ್ಕೊಳ್ಳೋದಾಗೆ ಆಗದೆ ಇರೋವಂಥ ಒಂದು ಘಟನೆ ಆದರೆ ಮಾತ್ರ ಅವ್ರು ನಿಲ್ಸ್ತಾರೆ, ಕೋವಿಡು ಈ ಥರದ್ದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಮಾಡೋದನ್ನು ನಿಲ್ಲಿಸಲ್ಲ. ಪ್ರತಿ ವರ್ಷ ಅರೌಂಡ್ 1000 ಪೋಸ್ಟ್, 1900, 850, 1100, 1150 ಈ ವಿಂಡೋನಲ್ಲೇ ಪೋಸ್ಟ್ಗಳಿರುತ್ತೆ. ಸೊ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಇಡೀ ವರ್ಷ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಬೋದು. ಸೊ ಯು ಶುಡ್ ನೋ ದಿ ಸೈಕಲ್. ನೆಕ್ಸ್ಟ್, ರೈಟ್. ಆ್ಯಂಡ್ ಅಫ್ಕೋರ್ಸ್ ವೈ ಹ್ಯಾವ್ ಆ್ಯಡೆಡ್ ದಿಸ್ ಇಸ್, this is an IPS officer, National Police Academy, Hyderabadನಲ್ಲಿ. The best outgoing officer will be provided with, or will be given, will be honored with something called as Sword of Honor. The Home Minister of the country, back then it was Chidambaram, right? So the Home Minister of the country himself will come and he will give you this Sword of Honor, right? Next slide. And you'll also see one more photo, how the moment you enter the service, ಯಾರ್ಯಾರನ್ನು ಭೇಟಿ ಮಾಡ್ತೀರಾ, ಯಾರ್ಯಾರು ಬಂದು ನಿಮ್ಮನ್ನು ಅಡ್ರೆಸ್ ಮಾಡ್ತಾರೆ, ರೈಟ್. ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ಗಳೆಲ್ಲ ನಿಮಗೆ ಸೆಷನ್ಸ್ಗಳನ್ನು ತಗೊಳ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಸೊ ದಿಸ್ ವಿಲ್ ನಾಟ್ ಬಿ ಅವೈಲಬಲ್ ಟು ಮೋಸ್ಟ್ ಆಫ್ ದ ಅದರ್ ಪೀಪಲ್. ನಾವು ಕಮಿಂಗ್ ಟು ದಿಸ್, ಪ್ರಿಲಿಮ್ಸಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1, ಪೇಪರ್ 2. ಪೇಪರ್ 1 ಬಂದು ಜನರಲ್ ಸ್ಟಡೀಸ್. ಸೇಮ್ ಏನು KPSCನಲ್ಲಿ ಮಿರ್ಜಿ ಸರ್ ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅದೇ ಥರ ಕ್ವೆಶನ್ಸ್ಗಳು ಡಿವೈಡ್ ಆಗಿರಲ್ಲ. ಅಂದರೆ ಇದರಲ್ಲಿ 40 ಕೇಳ್ತೀವಿ, ಅದರಲ್ಲಿ 50 ಕೇಳ್ತೀವಿ, ಇದರಲ್ಲಿ 30 ಕೇಳ್ತೀವಿ ಅಂತ UPSCನಲ್ಲಿ ಏನು ಕೊಡೋದಿಲ್ಲ. ಅದಕ್ಕೆ ಈ UPSCನಲ್ಲಿ ಯು ಅಂದರೆ ಏನು? ಅನ್ಪ್ರಿಡಿಕ್ಟಬಲ್, ರೈಟ್. ಯೂನಿಯನ್ ಅಂದರೆ ಅನ್ಪ್ರಿಡಿಕ್ಟಬಲ್
ಪ್ರಿಲಿಮ್ಸ್ ಏನೋ ಅದು ಅನ್ಪ್ರೆಡಿಕ್ಟಬಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ, ರೈಟ್? ಅಷ್ಟು ಅನ್ಪ್ರೆಡಿಕ್ಟಬಿಲಿಟಿ ಬಂದ್ಬಿಡುತ್ತೆ. ಇದೇ ಕ್ವೆಶನ್ ಕೇಳ್ತಾರೆ, ಅದೇ ಕ್ವೆಶನ್ ಕೇಳ್ತಾರೆ ಅಂತ ಇಲ್ಲ. ಸಿಲೆಬಸ್ ಅನ್ನೋದು ಒಂದು ಫಾರ್ಮ್ಯಾಟ್ ಇದೆ. ಆದರೆ UPSC ನಲ್ಲಿ ಸಿಲೆಬಸ್ ಏನು? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಬೌವ್ ದ ಗ್ರೀನ್ ಅರ್ತ್ ಆರ್ ಬ್ರೌನ್ ಅರ್ತ್, ರೈಟ್? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಲೋ ದ ಬ್ಲೂ ಸ್ಕೈ ಸಿಲೆಬಸ್ ಅಲ್ಲ. ಅದ್ರ ಜೊತೆಗೆ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಲೋ ದಿಸ್ ಅರ್ತ್ ಆ್ಯಂಡ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಯಾಂಡ್ ದ ಬ್ಲೂ ಸ್ಕೈ ಕ್ವೆಶನ್ ಎಲ್ಲಿಂದಾದರೂ ಬರ್ಬೋದು, ರೈಟ್? ಇಷ್ಟೇ, ಇದಂ ಮಿಥಂ ಅಂತ ಏನೂ ಇಲ್ಲ UPSC ನಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಏನೋ IPS ಆಫೀಸರ್ ಶ್ರೀನಿವಾಸ್ ಗೌಡ ಅವ್ರು ಹೇಳ್ತಾ ಇದ್ರು, ನೀವು ನಿಮ್ಮ ಸ್ಟೈಲು ಅಥವಾ ನೀವು ಹೆಂಗೆ ಓದ್ಕೋಬೇಕು ಅಂತ ಹುಡ್ಕೋಬೇಕು ಅಂತ. ಯಾಕೆ ಹೇಳ್ತಾರೆ ಅಂದರೆ, ಇಷ್ಟು ವಾಸ್ಟ್ ಆಗಿರಬೇಕಾದ್ರೆ ಸಿಲೆಬಸ್ಸು, ಹಿಂಗೆ ಓದಿದ್ರೆ ಮಾತ್ರ ಪಾಸ್ ಆಗ್ತೀನಿ, ಹಿಂಗೆ ಓದಿದ್ರೆ ನೀವು ಪಾಸ್ ಆಗಲ್ಲ ಅಂತ ಹೇಳೋದಕ್ಕೆ ಬಹಳ ಕಷ್ಟ. ತೀರಾ ರಾಂಗ್ ಆಗಿ ಹೋಗ್ತಾ ಇದ್ರೆ ಎಸ್, ಇಲ್ಲ ಅಂದರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ದ್ಯಾಟ್ ಈಸ್ ವೈ ದೇರ್ ಆರ್ ಮಲ್ಟಿಪಲ್ ವೇಸ್. ಇದಂ ಮಿತ್ತಮ್ ಅಂತ ಏನೂ ಇಲ್ಲ, ರೈಟ್? ಸೊ ಇಲ್ಲೇನಾಗುತ್ತೆ, ಪೇಪರ್ 1 ಜನರಲ್ ಸ್ಟಡೀಸು, ಪೇಪರ್ 2ನಲ್ಲಿ ಪ್ಯೂರ್ಲಿ ಕ್ವಾಂಟ್, ಆಪ್ಟಿಟ್ಯೂಡು, ಕ್ವಾಂಟು, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ನು ಇವು ಬರುತ್ತೆ. ಕ್ವಾಂಟು, ಆಪ್ಟಿಟ್ಯೂಡು, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಅಂತ ಅಂದರೆ ಬೇಸಿಕಲಿ ನೀವು ನೋಡಿರ್ತೀರ, ಈ ಜಾಗದಿಂದ ಆ ಜಾಗಕ್ಕೆ ಒಬ್ಬ ಇಷ್ಟು ನಿಮಿಷದಲ್ಲಿ ಓಡಿದ್ರೆ ಎಷ್ಟು ಸ್ಪೀಡಲ್ಲಿ ಓಡಿರ್ತಾನೆ, ಆ ಸ್ಪೀಡನ್ನು 10 km/h ಜಾಸ್ತಿ ಮಾಡಿದ್ರೆ ಎಷ್ಟೊತ್ತರಲ್ಲಿ ತಲುಪ್ತಾರೆ. ಅಥವಾ ಒಂದು ಕೆಲಸನ 5 ಜನ ಮಾಡಿದ್ರೆ ಇಷ್ಟು ದಿನದಲ್ಲಿ, ಅದೇ ಆ ಕೆಲಸವನ್ನು 10 ಜನ ಎಷ್ಟು ದಿನದಲ್ಲಿ ಮಾಡ್ತಾರೆ ಅನ್ನುವಂಥ ಕ್ವೆಶನ್ಸ್ಗಳು, ವೇರ್ ಯು ಅಪ್ಲೈ ಯುವರ್ ಮೈಂಡ್, ರೈಟ್? ಸೊ ಈ ಥರ ಇಲ್ಲೇನಾಗುತ್ತೆ, 100 ಕ್ವೆಶನ್ ಇರಲ್ಲ ಎರಡೂ ಪೇಪರಲ್ಲಿ. ಜನರಲ್ ಸ್ಟಡೀಸಲ್ಲಿ ನಿಮಗೆ 100 ಕ್ವೆಶನ್ ಇರುತ್ತೆ. ಪ್ರತಿಯೊಂದು ಕ್ವೆಶನ್ಗೂ 2 ಮಾರ್ಕು. ನೆಗೆಟಿವ್ ಬಂದು ಇಟ್ ವಿಲ್ ಬಿ ಸ್ಲೈಟ್ಲಿ ಆನ್ ದ ಹೈಯರ್ ಎಂಡ್, 0.33, 1/3 ಆಫ್ ನೆಗೆಟಿವ್. KPSCನಲ್ಲಿ 1/4, ರೈಟ್? ಸೊ ನಿಮಗೆ 1 ಮಾರ್ಕ್ಗೆ 0.25 ಮೈನಸ್ ಮಾಡಿಬಿಡ್ತಾರೆ. ಇಲ್ಲಿ ಒಂದು ಕ್ವೆಶನ್ಗೆ 0.33. ಸೊ ನೆಗೆಟಿವ್ ಭಾಳ ಕೇರ್ಫುಲ್ ಆಗಿರಬೇಕು, ರೈಟ್? ನಾನು 3 ಸತಿ ಇಂಟರ್ವ್ಯೂ ಕೊಟ್ಟ ಮೇಲೆ ಐ ಮಿಸ್ಡ್ ದ ಪ್ರಿಲಿಮ್ಸ್, ಇಮ್ಯಾಜಿನ್, ರೈಟ್? 3 ಸತಿ ಇಂಟರ್ವ್ಯೂ. ಎಷ್ಟೋ ಜನ UPSC ರ್ಯಾಂಕ್ ಹೊಡೆದವರು ಮತ್ತೆ ಪರೀಕ್ಷೆ ಬರೆದು ಪಾಸ್ ಆಗಬೇಕು ಅಂತ ಇಲ್ಲ. ನನ್ನ ಕ್ಲೋಸ್ ಫ್ರೆಂಡ್ಸೇ ಇದ್ದಾರೆ, ರೈಟ್? ಬರೆದು ರ್ಯಾಂಕ್ ಬಂದವರು ಅದಾದಮೇಲೆ ಕ್ಲಿಯರ್ ಮಾಡಲಿಲ್ಲ, ಪ್ರಿಲಿಮ್ಸೇ ಕ್ಲಿಯರ್ ಮಾಡಲಿಲ್ಲ, ರೈಟ್? ಇನ್ಫ್ಯಾಕ್ಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕಕ್ಕೆ 2 ಸರಿ ಮೊದಲನೇ ರ್ಯಾಂಕ್ ಬಂದಿರೋದು. ಒಂದು ಏನು, ಶಂಕರ್ ಬಿದ್ರಿ ಅವರ ಫೇಮಸ್ IPS ಆಫೀಸರ್ ಶಂಕರ್ ಬಿದ್ರಿ ಅವರ ಮಗಳು ವಿಜಯಲಕ್ಷ್ಮಿ ಬಿದ್ರಿ. ಅದಾದ ಮೇಲೆ ಫಸ್ಟ್ ರ್ಯಾಂಕ್ ಬಂದಿದ್ದೆ ಯಾರಿಗೆ? ಪ್ರಸ್ತುತ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸಾವಿಂಗಲ್ಲಿ ಅಡಿಷ್ನಲ್ ಕಮಿಷನರ್ ಆಗಿ ಕೆಲಸ ಮಾಡ್ತಿರುವಂತಹ ನಂದಿನಿ ಮೇಡಮ್ ಅವರು, ರೈಟ್? ಸೊ ಆ ಫಸ್ಟ್ ರ್ಯಾಂಕ್ ಅವ್ರು ಕೇಳಿದ್ರೆ ನೆಕ್ಸ್ಟ್ ಟೈಮ್ ಪಾಸ್ ಆಗ್ತೀರಾ, ತೆಗೀರಿ ಫಸ್ಟ್ ರ್ಯಾಂಕ್ ಅಂದರೆ ಗ್ಯಾರಂಟಿ ಇಲ್ಲ. ಪ್ರಿಲಿಮ್ಸೇ ಪಾಸ್ ಮಾಡ್ತೀವ, ಗ್ಯಾರಂಟಿ ಇಲ್ಲ. ಸೊ ದ್ಯಾಟ್ ಇಸ್ ದ ಡಿಫಿಕಲ್ಟಿ ಲೆವೆಲ್, ರೈಟ್? ಸೊ 100 ಕ್ವೆಶನ್ನು ಎಲ್ಲಿಂದಾದರೂ ಬರುತ್ತೆ. ಆದರೆ ನಾವು ಯಾವಾಗಲೂ ಹೇಳ್ತೀವಿ, ಜನರಲ್ ಸ್ಟಡೀಸಲ್ಲಿ 4 ಕೋರ್ ಸಬ್ಜೆಕ್ಟ್ ಇರುತ್ತೆ: ಹಿಸ್ಟ್ರಿ, ಜಾಗ್ರಫಿ, ಎಕಾನಮಿ, ಪೊಲಿಟಿ ಅಂತ. ಈ 4 ಸಬ್ಜೆಕ್ಟ್ ಸುತ್ತನೇ ನಿಮಗೆ ಬೇರೆ ಬೇರೆ ಟಾಪಿಕ್ಗಳು ಕನೆಕ್ಟ್ ಆಗಿ ಇರುತ್ತೆ. ಸೊ ಯಾರು ಈ 4 ಸಬ್ಜೆಕ್ಟ್ ಮೇಲೆ ಒಳ್ಳೆ ಗ್ರಿಪ್ ಇಡ್ತಾರೋ ಅವರು ಈ ಪರೀಕ್ಷೆಯನ್ನು ಕ್ಲಿಯರ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ತುಂಬ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ NCERT ಬುಕ್ಸ್ ನಾವು 10ನೇ ಕ್ಲಾಸಲ್ಲಿ ಓದಿರೋ ರೀತಿಯೇ ಬೇರೆ. ಒಂದಿಷ್ಟು ಕ್ವೆಶನ್ಸ್ ಕೊಟ್ಬಿಟ್ಟಿರ್ತಾರೆ, ಹೊಡಿತೀವಿ, ಹೋಗಿ ಬರಿತೀವಿ, ರೈಟ್? ಆಮೇಲೆ ಮಾರ್ಕ್ಸ್ ಬರುತ್ತೆ, ಎಲ್ಲರೂ 90% ತಗೊಳ್ಳು, ನನ್ನ ಮಗ ನನ್ನ ಮಗಳು ಅಂತ ಎಲ್ಲ ಮಾತಾಡ್ತಾರೆ. ಬಟ್ ದೆನ್ UPSCನಲ್ಲಿ ಅದೇ ಬುಕ್ಕಿಂದ ಕ್ವೆಶನ್ ಹೆಂಗೆ ತೆಗಿತಾರೆ ಅಂದರೆ ನಿಮಗೆ ಅದನ್ನು ಆನ್ಸರೇ ಮಾಡೋಕ್ಕಾಗ್ಬಾರ್ದು. ಬಟ್ ಉತ್ತರ ಅಲ್ಲೇ ಇರುತ್ತೆ. ಅದೇ 10ನೇ ಕ್ಲಾಸು, ಅದೇ 11ನೇ ಕ್ಲಾಸ್, 12ನೇ ಕ್ಲಾಸ್ ಬುಕ್ಕಲ್ಲೇ ಆ ಉತ್ತರ ಇರುತ್ತೆ. ನೆಕ್ಸ್ಟ್ ಪೇಪರ್ 2ನಲ್ಲಿ ಅಗೇನ್ ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್. ಇಲ್ಲಿ 80 ಕ್ವೆಶನ್ ಇರುತ್ತೆ, 2.5 ಮಾರ್ಕ್ ಒಂದು ಕ್ವೆಶನ್ನಿಗೆ, ರೈಟ್? ಆ್ಯಂಡ್ ಪೇಪರ್ 2 ಈಸ್ ನಾಟ್ ಕನ್ಸಿಡರ್ಡ್ ಫಾರ್ ಯುವರ್ ಕ್ವಾಲಿಫೈಯಿಂಗ್. ಅಂದರೆ ನೀವು ಪ್ರಿಲಿಮ್ಸಿಂದ ಮೇನ್ಸಿಗೆ ಹೋಗ್ತಿರೋ ಇಲ್ವೋ ಅನ್ನೋದು ನಿಮಗೆ ಪೇಪರ್ 1 ಮಾರ್ಕ್ಸ್ ಮಾತ್ರ ಕೌಂಟ್ ಆಗುತ್ತೆ, ಪೇಪರ್ 2 ಕೌಂಟ್ ಆಗಲ್ಲ. ಆದರೆ ಪೇಪರ್ 2 ಯಾಕೆ ಬರಿತಾ ಇದ್ದೀವಿ? ಪೇಪರ್ 2ನಲ್ಲಿ 200 ಮಾರ್ಕ್ಗೆ ನೀವು ಮಿನಿಮಮ್ 66 ತೆಗಿಬೇಕು. ಈ ಕಳೆದ 3-4 ವರ್ಷದಿಂದ ಈ 66 ಮಾರ್ಕ್ಸ್ ತೆಗೀದಲೇ ಎಷ್ಟೋ ಜನ ಫೇಲ್ ಆಗ್ತಾ ಇದ್ದಾರೆ. ಅಂದರೆ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಪೇಪರಲ್ಲಿ, ಪೇಪರ್ 2ನಲ್ಲಿ ನೀವು 66 ಮಾರ್ಕ್ಸ್ ತೆಗೆದ್ರೆ ಸಾಕು. ಪೇಪರ್ 1ನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ನೀವು ಪ್ರಿಲಿಮ್ಸ್ಗೆ, ಮೇನ್ಸಿಗೆ ಸೆಲೆಕ್ಟ್ ಆಗ್ತಿರೋ ಇಲ್ವೋ ಅಂತ ಗೊತ್ತಾಗುತ್ತೆ.
ಮಜಾ ಅಂದರೆ ಯು ಪಿ ಎಸ್ ಸಿನಲ್ಲಿ ಕಟ್ ಆಫ್ ಎಷ್ಟಿರುತ್ತೆ? ಬರೀ ಪೇಪರ್ 1 ಅಂದರೆ ಈ 100 ಕ್ವೆಶನ್ನು 2 ಮಾರ್ಕು ಅಂದರೆ 200 ಮಾರ್ಕು, ರೈಟ್? 200 ಮಾರ್ಕಲ್ಲಿ ಜನರಲ್ ಮೆರಿಟ್ಗೆ ಎಷ್ಟಿರುತ್ತೆ ಕಟ್ ಆಫು? ಎನಿ ಗೆಸ್ಸಸ್? ಯಾಕಂದರೆ ನಾವೆಲ್ಲ SSLCನಲ್ಲೆಲ್ಲ 625ಕ್ಕೆ ಎಷ್ಟು ತೆಗ್ದಿದ್ದೀರಾ ಅಂತ. ನನ್ನ ಮಗ 621, ಅಯ್ಯೋ ಕಮ್ಮಿ ಆಯ್ತಲ್ವಾ, ನನ್ನ ಮಗಳು 624 ಅಂತ. ಇನ್ನೊಬ್ರು ಯಾರೋ 624 ತೊಗೊಂಡವ್ರು ನನಗೆ ಟಿ ವಿನಲ್ಲೆಲ್ಲ ಮೈಕ್ ಹಿಡಿದಾಗ ನನಗೆ ಸಮಾಧಾನ ಇಲ್ಲ, ನನಗೆ 1 ಮಾರ್ಕ್ ರಿವ್ಯಾಲ್ ಹಾಕಿದ್ದೀನಿ ಅಂತ ಹೇಳಿ ಮತ್ತೆ ಆ 1 ಮಾರ್ಕ್ನು ವಾಪಸ್ ಹೇಳ್ಕೊತಾರೆ, ರೈಟ್? ಆದರೆ ಯು ಪಿ ಎಸ್ ಸಿ ಎಷ್ಟು ತೆಗಿತಾರೆ ಕಟ್ ಆಫ್? ಒಂದು ಅಂದಾಜು ಹೇಳಿ ನೋಡೋಣ, ಸುಮ್ಮನೆ ಒಂದು ವೈಲ್ಡ್ ಗೆಸ್. ಮೊನ್ನೆ ಕಟ್ ಆಫ್ ಲಾಸ್ಟ್ ಒಂದು 2-3 ವರ್ಷದಲ್ಲಿ ಕಟ್ ಆಫ್ ಅಂದಾಜು ಎನಿವನ್? ವೈಲ್ಡ್ ಗೆಸ್ ತಗೊಳ್ಳಿ, ಎಷ್ಟಿರ್ಬೋದು ಅಂದಾಜು? 50%. ಆಮೇಲೆ ಬೇರೆಯವರು ಲಾಸ್ಟ್ ಫ್ಯೂ ಇಯರ್ಸಿಂದ ಎಷ್ಟಿದೆ ಗೊತ್ತಾ ಕಟ್ ಆಫು? ಜನರಲ್ ಮೆರಿಟ್ಗೆ 85, 86. 200ಕ್ಕೆ ನೀವು 86 ತಗೊಂಡ್ರೆ ಪಾಸ್ ಆಗ್ತೀರ, ಬಟ್ 86 ತಗೊಳ್ಳೋದು ಭಾಳ ಕಷ್ಟ, ರೈಟ್? ಆ್ಯಂಡ್ ಮಿಕ್ಕಿದ್ದಕ್ಕೆ OBC SC ST ಅದ್ರ ಪ್ರಕಾರ ಕಮ್ಮಿ ಆಗ್ತಾ ಬರುತ್ತೆ. ಸೊ 86 ಅಂದರೆ ಎಷ್ಟು ಕ್ವೆಶನ್ಸ್ ಬರೀಬೇಕು ಕರೆಕ್ಟಾಗೆ? 43 ಕ್ವೆಶನ್ ಔಟ್ ಆಫ್ 100 ತಗೊಂಡ್ರೆ ಪಾಸ್, ಬಟ್ ತಗೊಳ್ಳೋದಕ್ಕಾಗಲ್ಲ. ದಟ್ ಈಸ್ ದ ಡಿಫಿಕಲ್ಟಿ ಲೆವೆಲ್, ರೈಟ್? ದೆನ್ ನೆಕ್ಸ್ಟ್ ಸ್ಲೈಡ್. ಎಸ್, ಅದಾದಮೇಲೆ ಮೇನ್ಸ್ ಮಾರ್ಕ್ಸು. ಪ್ರಿಲಿಮ್ಸ್ KPSC ಮೇನ್ಸ್ಗೂ UPSC ಮೇನ್ಸ್ಗೂ ಸೇಮ್ ಇರುತ್ತೆ. ಎಸ್ಸೆ ಪೇಪರ್ ಇರುತ್ತೆ, ಅದರಲ್ಲೂ 2 ಎಸ್ಸೆ ಪೇಪರ್ 2 ಎಸ್ಸೆ ಬರೀಬೇಕಾಗತ್ತೆ. ಅದಾದ ಮೇಲೆ ನಿಮಗೆ ಸೇಮ್ 125 ಎಸ್ಸೆ, ಸೇಮ್ KPSC ಇದ್ದಂಗೆ. ಜನರಲ್ ಸ್ಟಡೀಸ್ 1, ಅಲ್ಲೂ ಜನರಲ್ ಸ್ಟಡೀಸ್ 1 ಇದೆ, ಇಲ್ಲೂ ಇದೆ, ವಿತ್ ಸ್ಲೈಟ್ ವೇರಿಯೇಷನ್. ಜನರಲ್ ಸ್ಟಡೀಸ್ 1 ಇಲ್ಲಿ ನಿಮಗೆ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ರೈಟ್? ವರ್ಲ್ಡ್ ರಿಸೋರ್ಸಸ್ ಅಂದರೆ ಯಾವ್ಯಾವ ರಿಸೋರ್ಸಸ್ಗಳು, ಐರನ್ ಆಗ್ಬೋದು, ಕೋಲ್ ಆಗ್ಬೋದು, ಈ ಥರ ರಿಸೋರ್ಸಸ್ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆ, ರೈಟ್? ಈ ಥರದ್ದು ಕೆಲವೊಂದು ಟಾಪಿಕ್, ಸೋಷಲ್ ಇಶ್ಯೂಸ್ ಎಲ್ಲ ಪೇಪರ್ 1 ಬರುತ್ತೆ. ಜನರಲ್ ಸ್ಟಡೀಸ್ 1. ಜನರಲ್ ಸ್ಟಡೀಸ್ 2 ಸಂವಿಧಾನ, ಕಾನ್ಸ್ಟಿಟ್ಯೂಷನ್ನು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಬರುತ್ತೆ. ಅದಾದ ಮೇಲೆ ಜನರಲ್ ಸ್ಟಡೀಸ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಕಾನಮಿ, ಎನ್ವೈರ್ಮೆಂಟು, ರೈಟ್? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ ಅಂದರೆ ನಮ್ಮಲ್ಲಿ ಇಂಟೆಲಿಜೆನ್ಸ್, IB, ಹೊರಗಡೆ ರಾ, ಇವರೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ, ಏನೇನು ಇಶ್ಯೂಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಪೇಪರ್ 3 ಜನರಲ್ ಸ್ಟಡೀಸ್ 3 ಬರುತ್ತೆ. ಜನರಲ್ ಸ್ಟಡೀಸ್ 4 ಎಥಿಕ್ಸ್ ಅಂತ ಹೇಳಿದ್ರು, ಅದನ್ನೇ ಅವರು ಹೇಳ್ತಾರೆ ಅಂತ ಹೇಳಿದರು ಮಿರ್ಜಿ ಸರ್. ಸೊ ಎಥಿಕ್ಸ್ ಪೇಪರ್ ಏನು ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಪೇಪರ್. ಅದು ಯಾರು ಏನು ಓದದೇ ಇಲ್ದ್ರೂ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗಿಬೋದು, ಎಲ್ಲವನ್ನು ಓದ್ಕೊಂಡ್ರೂ ಮಾರ್ಕ್ಸ್ ತೆಗಿಬೇಕು ಅಂತ ಇಲ್ಲ. ಅದರಲ್ಲಿ ಹೇಗೆ ಆಗುತ್ತೆ ಅಂದರೆ 2 ಥರ ಕ್ವೆಶನ್ಸ್ ಬರುತ್ತೆ. ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ, ರೈಟ್? ಮೌಲ್ಯಗಳು, ಯಾವ ಥರ ನಿಮ್ಮ ವ್ಯಾಲ್ಯೂಸ್ ಇದೆ, ಏನಿದೆ ಅಂತ. ಅದರಲ್ಲಿ 2 ಥರ ಕ್ವೆಶನ್ಸ್ ಬರುತ್ತೆ. ಒಂದು, ಗಾಂಧಿ ಹೀಗೆ ಹೇಳಿದ್ರು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿವೇಕಾನಂದರವರು ಈ ಥರ ಹೇಳಿದ್ರು. ಅಥವಾ ಬೇರೆ ಬೇರೆ ತತ್ವಗಳ ಬಗ್ಗೆ ಕೇಳ್ತಾರೆ, ರೈಟ್? ಸಾಕ್ರೇಟಸ್ ಏನು ಹೇಳ್ದ, ಅರಿಸ್ಟಾಟಲ್ ಏನು ಹೇಳ್ದ, ಬುದ್ಧ ಏನು ಹೇಳ್ದ, ರೈಟ್? ಮಹಾವೀರ ಜೈನ ಏನು ಹೇಳ್ದ, ಈ ಥರದ್ದು ಇಶ್ಯೂಸ್ ಅಂದರೆ ಟಾಪಿಕ್ಕು ಇಶ್ಯೂಸ್ ಬಗ್ಗೆ ಕೇಳ್ತಾರೆ. ಇನ್ನೂ ಒಂದು ಥರ ಸೆಟ್ ಆಫ್ ಕ್ವೆಶನ್ಸ್ ಬರುತ್ತೆ ಅದರಲ್ಲಿ, ಭಾಳ ಇಂಟ್ರೆಸ್ಟಿಂಗು. ಸಪೋಸ್ ಯು ಆರ್ DC, ಈ ಒಂದು ಜಿಲ್ಲೆಯಲ್ಲಿ ನೀವು DC ಆಗಿ ಕೆಲಸ ಮಾಡ್ತಾಯಿದ್ದೀರಾ. ಸಡನ್ನಾಗಿ ನಿಮಗೆ ಬರ ಪರಿಹಾರ ಕೇಂದ್ರದಿಂದ ಬರುತ್ತೆ, ಸ್ಟೇಟ್ ಗೌರ್ಮೆಂಟಿಂದ ಬರುತ್ತೆ. ಆದರೆ ನಿಮಗೇನಾಗುತ್ತೆ, ಈ ಹಳ್ಳಿಗಳಿಗೆ ಕೊಡಬೇಕು ಅಂತ ಹೇಳಿ ಯಾರೋ ಪೊಲಿಟಿಕಲ್ ಪಾರ್ಟಿಗಳು ಪ್ರೆಷರ್ ಹಾಕ್ತಾರೆ, ರೈಟ್? ನಿಮ್ಮ ಹತ್ರ ಇಷ್ಟು ದುಡ್ಡಿದೆ. ಇನ್ನು ಕೆಲವು ಹಳ್ಳಿಗಳಿಗೆ ನಿಮಗೆ ಗೊತ್ತಿರುತ್ತೆ ಅವ್ರಿಗೆ ಇನ್ನೂ ಕಷ್ಟ ಇದೆ ಅಂತ, ರೈಟ್? ಈಗ ಆ್ಯಸ್ ಅ DC ನಿಮ್ಮ ಹತ್ರ ಇರೋ ಈ ದುಡ್ಡನ್ನು ಹೆಂಗೆ ಬಳಕೆ ಮಾಡ್ತೀರಾ? ಅದರಲ್ಲಿ ಇನ್ನೊಂದು ಕೊಡ್ತಾರೆ, ನೀವೇನಾದರೂ ರಾಜಕಾರಣಿ ಹೇಳಿದ ಮಾತು ಕೇಳಲಿಲ್ಲ ಅಂದರೆ, ಅಥವಾ ಸೋ ಆ್ಯಂಡ್ ಸೋ ಇನ್ನೊಬ್ಬರು ಪ್ರೆಷರ್ ಗ್ರೂಪ್ ಹಾಕಿದ್ದು ಹೇಳಿಲ್ಲ ಅಂದರೆ ನಿಮ್ಮನ್ನು ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅನ್ನೋದೆಲ್ಲ, ಈ ಥರದ್ದೆಲ್ಲ ಕ್ಲಾಸಸ್ ಹಾಕಿರ್ತಾರೆ, ರೈಟ್? ಆ್ಯಂಡ್ ಆ್ಯಸ್ ಅ DC ಹೇಗೆ ಆ ಡಿಸಿಷನ್ ತೊಗೊಳ್ತೀರಾ, ಯಾಕೆ ಆ ಡಿಸಿಷನ್ ತೊಗೊಳ್ತೀರಾ ಅನ್ನೋದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ, ರೈಟ್? ಇದು ಎಲ್ಲವೂ ಡಿಸ್ಕ್ರಿಪ್ಟಿವ್. ನಿಮಗೆ ನೀನು 4 ಆಪ್ಷನ್ ಕೊಟ್ಬಿಟ್ಟು ಒಂದು ಟಿಕ್ ಮಾಡಿ ಅಂತ ಇರೋದಿಲ್ಲ. ಎಲ್ಲವೂ ಡಿಸ್ಕ್ರಿಪ್ಷನ್, ಪೇಜ್ ಗಟ್ಟಲೆ ಬರೀಬೇಕು, ರೈಟ್? ಸರ್ ಹೇಳ್ತಿದ್ದಂಗೆ ಎಸ್ಸೇನೆಲ್ಲ 20 ಪೇಜ್ ಬರೀಬೇಕು ಅಂತ. KPSCಗೂ UPSCಗೂ ಒಂದು ಸಣ್ಣ ಡಿಫ್ರೆನ್ಸ್ ಏನು ಅಂದರೆ, UPSCನಲ್ಲಿ ಯಾರೇ ಎಷ್ಟೇ ಜನ 30 ಪೇಜ್ ಆದರೂ ಬರೀರಿ, ನೀವು 10 ಪೇಜ್ ಬರೀರಿ, ಯು ಡೂ ಜಸ್ಟಿಸ್, ಯು ವಿಲ್ ಗೆಟ್ ಮಾರ್ಕ್ಸ್ ಅಷ್ಟೇ, ರೈಟ್? KPSCಲಿ ಪೇಜ್ ತುಂಬಿಸ್ಬೇಕು, 3 ಪೇಜ್ ಕೊಟ್ಟಿದ್ದಾರೆ ಅಂತ ಏನೂ ಇಲ್ಲ. UPSCಲಿ ದೇ ವಿಲ್ ಗೋ ಪ್ಯೂರ್ಲಿ ಫಾರ್ ಕ್ವಾಲಿಟಿ, ರೈಟ್? ನಿಮ್ಮಲ್ಲಿ ಯಾರಿಗಾರು ಡೌಟ್ ಬಂದಿದೆಯಾ, ಇಲ್ಲ ಯಾಕೆ ಬರೀಬೇಕು 30 ಪೇಜು, ರೈಟ್? ಬುಕ್ ಇದೆ, ಗೂಗಲ್ ಇದೆ, ಅದರಲ್ಲೂ ಇವತ್ತಿನ ಕಾಲದಲ್ಲಿ ಏನಿದೆ, ಚಾಟ್ GPT ಇದೆ. ಯಾರಿಗೆ ಬರೀತಾರೆ ಕೂತ್ಕೊಂಡು 30 ಪೇಜು ಅಂತ ನಿಮ್ಗೆ ಯಾರಿಗೂ ಅನಿಸಿದೆಯಾ?
ನಾವು ಹೇಳ್ತಾ ಇದ್ದೇವಲ್ಲ, ಯಾರೇ ಬರೀಬೇಕು ಇಷ್ಟೊಂದು ಪೇಜ್ ಅಂತ. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಡಿಪಾರ್ಟ್ಮೆಂಟ್ ಅಥವಾ ನಿಮ್ಮ ತಂದೆ ತಾಯಂದಿರೆಲ್ಲರೂ ಈ GST ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆರ್ಡರ್ಗಳು ಏನಂತೆ ಸ್ಪೀಕಿಂಗ್ ಆರ್ಡರ್ ಅಂತೀವಿ. ಆ ಆರ್ಡರು ನೆಕ್ಸ್ಟ್ ಯಾರು ಅದನ್ನು ಸರಿ ಇದೆಯೋ ಇಲ್ಲೋ ಅಂತ ನೆಕ್ಸ್ಟ್ ಹೈಯರ್ ಅಥಾರಿಟೀಸ್ ಚೆಕ್ ಮಾಡ್ಬೇಕಾದ್ರೆ ನಿಮ್ಮ ಆರ್ಡರ್ ಕರೆಕ್ಟಾಗಿರಬೇಕು, ಒಂದು ಫ್ಲೋ ಇರಬೇಕು. ನೀವು ಕೊಡುವಂಥ ಒಂದೊಂದು ಪಾಯಿಂಟ್ಗೂ ಟ್ಯಾಕ್ಸ್ ಇದಕ್ಕೆ ಬರುತ್ತೆ ಅನ್ನೋದಾದರೆ ಯಾಕೆ ಬರುತ್ತೆ, ಯಾವ ಸೆಕ್ಷನ್ ಕೆಳಗಡೆ ಇದು ಬರುತ್ತೆ, ರೈಟ್, ಯಾವ ಜಡ್ಜ್ಮೆಂಟ್ ಪ್ರಕಾರ ನಾನು ಇದನ್ನು ಹೇಳ್ತಾ ಇದ್ದೀನಿ ಅನ್ನೋದು ಬರಬೇಕು. ಅದೇ ಥರ ನಿಮ್ಮ ಆನ್ಸರಲ್ಲೂ ಅಷ್ಟೇ, ರೈಟ್. ಇಂಡಿಯಾದಲ್ಲಿ ಏನೋ ಇಂಡಿಯಾ ಹ್ಯಾಸ್ ಅಬ್ಸ್ಟೈನ್ಡ್ ಫ್ರಮ್ ವೋಟಿಂಗ್ ಇನ್ ಸಮ್ ಯುಕ್ರೇನ್ ವಾರ್ ಇಶ್ಯೂ, ಅಥವಾ ಇಸ್ರೇಲ್ ಹಮಾಸ್ ಗಲಾಟೆ ಗೊತ್ತಲ್ಲ, ನೀವೆಲ್ಲರೂ ನೋಡಿದ್ದೀರಾ, ರೈಟ್. ಅದರಲ್ಲಿ ಕೆಲವೊಂದು ವಿಚಾರದಲ್ಲಿ ಇಂಡಿಯಾ ಈ ಡಿಸಿಷನ್ ತಗೊಳ್ಳಿಲ್ಲ. ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪಾ ಅಂತ. ಸೊ ಸರಿ ಅಂದರೆ ಯಾಕೆ ಸರಿ, ಯಾಕೆ ಇಂಡಿಯಾ ಈ ಡಿಸಿಷನ್ ತಗೊಳ್ತು, ರೈಟ್, ಯಾಕೆ ಈ ಡಿಸಿಷನ್ ತಗೋಬಾರ್ದಾಗಿತ್ತು, ಅದಕ್ಕೆ ನಿಮ್ಮದೇ ಆದಂಥ ಒಂದು ಬ್ಯಾಕಿಂಗನ್ನು ಕೊಡಬೇಕು, ರೈಟ್. ಸೇಮ್ ನಾವು ಹೆಂಗೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು FIR ಫೈಲ್ ಮಾಡಿ ಒಂದು ಆರ್ಡರ್ ಮಾಡಬೇಕಾದ್ರೆ, ಒಂದು ರಿಪೋರ್ಟ್ ಹಾಕಬೇಕಾದ್ರೆ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿಬಿಟ್ರೆ ನೀವು ಸುಪ್ರೀಂ ಕೋರ್ಟಲ್ಲಿ ನೋಡ್ತೀರಾ ಅಥವಾ ಹೈಕೋರ್ಟಲ್ಲಿ ನೋಡ್ತೀರಾ, ಆ ಕೇಸೇ ಬಿದ್ದೋಗ್ಬಿಡುತ್ತೆ ಒಂದೊಂದು ಸತಿ. ಇವ್ನು ಶಿಕ್ಷೆ ಆಗಬೇಕಾಯ್ತಲ್ಲ ಅನಿಸಿರುತ್ತೆ, ಅವ್ನು ಶಿಕ್ಷೆನೇ ಆಗಲ್ಲ. ಯಾಕೆ, ಯಾವುದೋ ಒಂದು ಪಾಯಿಂಟು ಮತ್ತೊಂದು ಇಶ್ಯೂ ಬಿಟ್ಬಿಟ್ಟಿರ್ತಾರೆ. ಸೊ ಈ ಇಶ್ಯೂ ಬಿಟ್ಟಿರೋದ್ರಿಂದ ನೀವು ಈ ತಪ್ಪು ಈ ಪನಿಷ್ಮೆಂಟ್ ಕೊಡೋಕ್ಕೆ ಆಗೋದಿಲ್ಲ ಅಂತ ಅದೇ ಲೈನ್ಸಲ್ಲಿ ಇದು ಬರುತ್ತೆ. ಅದಾದಮೇಲೆ ಆಪ್ಷನಲ್ ಪೇಪರ್ ಒಂದು ಬರುತ್ತೆ. ಆಪ್ಷನಲ್ ಪೇಪರ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ದೇರ್ ಇನ್ KPSC. ಇವಾಗ ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಚೂಸ್ ಮಾಡಬೇಕಾಗತ್ತೆ. ಒಂದು ಆಪ್ಷನಲ್ ಪೇಪರು ಒಂದು 30 ಸಬ್ಜೆಕ್ಟ್ ಇದೆ. ನೀವು ಯಾವುದೇ ಡಿಗ್ರಿ ಓದಿರಿ, ರೈಟ್, ನೀವು ನಿಮಗೆ ಇಷ್ಟ ಆಗಿರುವಂಥ ಸಬ್ಜೆಕ್ಟನ್ನು ತೊಗೋಬೋದು, ರೈಟ್. ಐಚ್ಛಿಕ ವಿಷಯವನ್ನು ಆಯ್ಕೆ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳ್ದಂಗೆ ನಾನು ಇಂಜಿನಿಯರ್ ಬೈ ಗ್ರ್ಯಾಜುಯೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್. ಆದರೆ ನಾನು ಪರೀಕ್ಷೆ ಬರೆದಿದ್ದು ಯಾವುದರಲ್ಲಿ, ಆಂಥ್ರೋಪಾಲಜಿನಲ್ಲಿ, ಮಾನವಶಾಸ್ತ್ರ, ರೈಟ್. ಈಗ ತಾನೇ ಬಂದು ಹೋದ್ರಲ್ಲ ಶ್ರೀನಿವಾಸ್ ಗೌಡ IPS ಆಫೀಸರ್, ಅಗೇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್, ಬಟ್ ಸಬ್ಜೆಕ್ಟ್ ಯಾವುದು, ಕನ್ನಡ ಸಾಹಿತ್ಯ, ರೈಟ್. ಕನ್ನಡ ಸಾಹಿತ್ಯವನ್ನು ತಗೊಂಡು ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ, ರೈಟ್. ಸೊ ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ತೊಗೊಂಡು ನಿಮಗೆ ನಿಮ್ಮ ಸ್ಟ್ರೆಂತ್ ಏನು, ಆ ಸಬ್ಜೆಕ್ಟ್ ಯಾಕೆ ಇಷ್ಟ ಆಗತ್ತೆ, ಯಾಕೆ ಇಷ್ಟ ಆಗಲ್ಲ, ಆ ಉತ್ತರಗಳನ್ನು ನೀವೇ ಕಂಡುಕೋಬೇಕಾಗತ್ತೆ. ಆ್ಯಂಡ್ ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಅದಕ್ಕೆ ಪಾಸಿಟಿವ್ಸ್ ನೆಗೆಟಿವ್ಸ್ ಏನೇನಿದೆ ಫ್ರಮ್ ಅನ್ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್, ನಾವು ಅದನ್ನು ನಿಮ್ಮ ಮುಂದೆ ಇಡ್ತೀವಿ, ನೀವು ಡಿಸಿಷನನ್ನು ತೊಗೋಬೋದು. ನೆಕ್ಸ್ಟ್ ಸ್ಲೈಡ್, ರೈಟ್. ಅದಾದಮೇಲೆ ಇಂಟರ್ವ್ಯೂ. ಈಗ KPSCನಲ್ಲಿ ಬರೀ 25 ಮಾರ್ಕ್ ಇದೆ, ಬಟ್ UPSCನಲ್ಲಿ 275 ಮಾರ್ಕ್ಗೆ ಇಂಟರ್ವ್ಯೂ ಇದೆ. ಇಟ್ ಪ್ಲೇಸ್ ಅ ವೆರಿ ವೆರಿ ಕ್ರೂಷಿಯಲ್ ರೋಲ್, ರೈಟ್. ಭಾಳ ಚೆನ್ನಾಗಿ ಆನ್ಸರ್ ಮಾಡಬೇಕು. ಯಾಕಂದರೆ UPSCನಲ್ಲಿ ಏನಾಗುತ್ತೆ, ನಿಮಗೆ ಕ್ವೆಶನ್ಸ್ ಅಗೇನ್ ಎಲ್ಲಿಂದ ಬೇಕಾದರೂ ಬರ್ಬೋದು, ರೈಟ್, ಎಲ್ಲಿಂದ ಬೇಕಾದರೆ ಬರ್ಬೋದು, ರೈಟ್. ಆ್ಯಂಡ್ ಏನೋ ಶ್ರೀನಿವಾಸ್ ಗೌಡ ಬೈಕೋಬಹುದು ಏನೋ ಗೊತ್ತಿಲ್ಲ, ಬಟ್ ದೆನ್ ಐ ವಿಲ್ ಗಿವ್ ಹಿಸ್ ಎಕ್ಸಾಂಪಲ್ ಆ್ಯಂಡ್ ಮೈ ಎಕ್ಸಾಂಪಲ್. ಸೊ ಇಂಟರ್ವ್ಯೂಗೆ ಹೋದಾಗ, ಸೊ ಹಿ ವಾಸ್ ಆಸ್ಡ್, ಯು ಹ್ಯಾವ್ ಕಮ್ ಟು ಡೆಲ್ಲಿ ಬಿಫೋರ್, ನೋ ಸರ್, ಅವ್ರ ಇಂಟರ್ವ್ಯೂ ಹೇಳ್ತಾ ಇದ್ದೀನಿ, ರೈಟ್. ಡೆಲ್ಲಿಗೆ ಬಂದಿದ್ದೀರಾ ಮುಂಚೆ, ಇಂಗ್ಲೀಷಲ್ಲಿ ಕೇಳ್ತಾರೆ, ಡೆಲ್ಲಿಗೆ ಬಂದಿದ್ದೀರಾ ಮುಂಚೆ, ಇಲ್ಲ ಸರ್ ಬಂದಿದ್ದೀವಿ, ಈಗ ಬಂದಿದ್ದೀವಿ ಸರ್. ಏನೇನು ನೋಡಿದ್ಯಾ ಡೆಲ್ಲಿನಲ್ಲಿ ಅಂತ. ದ ಮೊಮೆಂಟ್ ಈ ಕ್ವೆಶನ್ ಕೇಳಿದ ತಕ್ಷಣ ಎಲ್ಲರಿಗೂ ಗಾಬರಿ ಆಗುತ್ತೆ. ಯಾಕೆ, ನೀವೇನು ನೋಡಿದ್ದೀರಾ ಅಂತ ಹೇಳ್ತಿರಲ್ಲ, ಅದ್ರ ಮೇಲೆ ಕ್ವೆಶನ್ ಕೇಳ್ತಾರೆ. ಅವ್ರು ಸಿಕ್ಕಾಪಟ್ಟೆ ಓದಿರ್ತಾರೆ, ರೈಟ್. ಆ್ಯಂಡ್ ಅವರೆಲ್ಲ IAS ಆಫೀಸರು, ಯೂನಿವರ್ಸಿಟಿ ವೈಸ್ ಚಾನ್ಸಲರ್. ನೀವು ಈ ವಿಷಯ ಹೇಳಿ ಅದ್ರ ಬಗ್ಗೆನೇ ಬೇಕಾದ್ರೆ ಅರ್ಧ ಗಂಟೆ ಮಾತಾಡೋಷ್ಟು ಕೆಪಾಸಿಟಿ ಇರುತ್ತೆ ಅವ್ರಿಗೆ. ಏನು ನೋಡಿದ್ದೀರಾ ಅಂದ್ರೆ, ಆ್ಯಂಡ್ ಹಿಮ್ ಬೀಯಿಂಗ್ ವೆರಿ ಇಂಟೆಲಿಜೆಂಟ್, ಸರ್ ನಾನು ಬಂದು ಇನ್ನೊಂದು ಏನೂ ನೋಡಿಲ್ಲ ಸರ್, ಈ ಇಂಟರ್ವ್ಯೂ ಆದಮೇಲೆ ಹೋಗ್ತೀನಿ ಸರ್ ಡೆಲ್ಲಿ ನೋಡೋಕ್ಕೆ ಅಂತ, ರೈಟ್. ಸಿಗಾಕೊಂಡ್ಬಿಡ್ತೀವಿ. ಅವ್ರು ಹೇಳಿದ್ರೆ, ಏನಾದರೂ ಒಂದು ನೋಡಿರ್ಬೇಕಲ್ಲ ನೀನು. ಇಲ್ಲ ಸರ್, ಐ ಕಮ್ ನೌ ಸರ್, ಐ ಜಸ್ಟ್ ಕೇಮ್ ಫ್ಯೂ ಡೇಸ್ ಬ್ಯಾಕ್, ಐ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್, ಆಫ್ಟರ್ ದ ಇಂಟರ್ವ್ಯೂ ಐ ವಿಲ್ ಸೀನ್. ಅವ್ರು ಬಿಡಲಿಲ್ಲ, ಇಲ್ಲಿ ನೀನು ಏನಾದರೂ ಒಂದು ನೋಡಿರ್ಬೇಕು, ಏನು ನೋಡಿದ್ಯಾ ಹೇಳು, ಏನು ನೋಡಿಲ್ಲ ಸರ್, ಏನು ನೋಡಿದ್ಯಾ ಹೇಳು ಅಂತ. ಹಿಂಗೆ ಒಂದು 3-4 ಸತಿ ಕೇಳಿದ ತಕ್ಷಣ ಸರ್ ಇಂಡಿಯಾ ಗೇಟ್ ಅಂದ್ಬಿಟ್ಟು ಎದ್ರಕೊಂಡು, ರೈಟ್. ಇಂಡಿಯಾ ಗೇಟ್, ರೈಟ್, ಇಂಡಿಯಾ ಗೇಟ್, ಓಕೆ. ಸೊ ಯು ಹ್ಯಾವ್ ಸೀನ್ ಇಂಡಿಯಾ ಗೇಟ್, ಸೊ ವೈ ವಾಸ್ ಇಂಡಿಯಾ ಗೇಟ್ ಬಿಲ್ಟ್ ಅಂತ. ಸೊ ಈ ಸ್ಟಾರ್ಟರ್, ಸರ್ ಅದು ಕಾರ್ಗಿಲ್ ವಾರ್ ಅಂತ. ಸರ್ ಏನು ಕಾರ್ಗಿಲ್ ವಾರ ಅಂತಂದರೆ, ಆ್ಯಕ್ಚುಲಿ ಒಬ್ಬರು ವೈಸ್ ಅಡ್ಮಿರಲ್ ನೇವಿ ಅವರು ಇಂಟರ್ವ್ಯೂ ತೊಗೊಳ್ತಾ ಇದ್ರು, ಚೇರ್ಪರ್ಸನ್. ಅವ್ರ ಜೊತೆಗೆ ಇನ್ನೂ 4 ಜನ ಇರ್ತಾರೆ, ನಮ್ಗೆ ಅವ್ರ ಹೆಸರು ಏನೋ ಅಂತ ಡಿಸ್ಕ್ಲೋಸು ಆಗೋದಿಲ್ಲ. ಸೊ ಆ ವೈಸ್ ಚೇರ್ಪರ್ಸನ್ ಏನಂತ ಜೋಕ್, ಅವರು ಇಂಡಿಯಾ ಗೇಟನ್ನ ಕಾರ್ಗಿಲ್ ವಾರ್ಗೋಸ್ಕರ ಕಟ್ಟಿದ್ದಾರೆ ಅಂತ ಅಂದ್ಕೊಂಡೇನೋ ಉತ್ತರ ಕೊಡ್ತಿದ್ದಾರೆ ಅಂದರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಹಾರ್ಬಿಟ್ಟಿದ್ರಂತ ಅವರು, ರೈಟ್. ಏನು ಕಾರ್ಗಿಲ್ ವಾರ್, ಇಲ್ಲ ಸರ್ ವರ್ಲ್ಡ್ ವಾರ್ ಅಂತ. ಅವಾಗ ಸರಿ ಮಾಡಿಕೊಂಡು ಎಲ್ಲ ಉತ್ತರ ಕೊಟ್ಕೊಂಡು ಬಂದರು. ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೈಂಡ್ ಎಷ್ಟಿರಬೇಕು ನೋಡಿ, ರೈಟ್. ನಾನು ಇನ್ನೊಬ್ಬ ಸ್ನೇಹಿತಂಗೆ ಕೇಳಿದ್ರು, ನೀನು ಟ್ರೈನಲ್ಲಿ ಬಂದಿದೆಯಲ್ವಾ ಡೆಲ್ಲಿಗೆ, ಅಂದರೆ ಫಸ್ಟ್ ಆಫ್ ಆಲ್ ಡೆಲ್ಲಿಗೆ ಹೆಂಗೆ ಬಂದಿದೆ,
ಟ್ರೈನಲ್ಲಿ ಬಂದಿದ್ದೀನಿ ಅಂತ. ರೈಟ್, ಎಷ್ಟು ಕಿಲೋಮೀಟ್ರು ಬೆಂಗಳೂರಿಂದ ಡೆಲ್ಲಿಗೆ? ಟ್ರೈನಲ್ಲಿ ಬಂದಿದ್ದೀರಾ, ಟ್ರೈನ್ ಟಿಕೆಟ್ ಮೇಲೆ ಇರುತ್ತೆ. ನೆಕ್ಸ್ಟ್ ಕ್ವೆಶನ್ನು, ಯಾವ್ಯಾವ ಸಿಟಿ ಮುಖಾಂತರ ಬಂದಿದೆಯಾ ಟ್ರೈನಲ್ಲಿ ಅಂತ. ರೈಟ್, ಸೊ ಕ್ವೆಶನ್ ಏನು ಅಂದರೆ ಆ ಮೊಮೆಂಟಿಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು, ಕರೆಕ್ಟಾಗಿ ಹೇಳ್ಬೇಕು ಎಲ್ಲೆಲ್ಲಿಂದ ಬಂದಿದ್ದೀವಿ ಅಂತಂದರೆ. ನೀವು ಬಂದಿರೋ ಜಾಗನೇ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾವ ರೂಟಲ್ಲಿ ಅಂದರೆ ನೀವು ಹೌ ಅವೇರ್ ಆರ್ ಯು ಆಸ್ ಎನ್ ಆಫೀಸರ್ ಅಂತ. ರೈಟ್, ನನಗೊಂದು ಕ್ವೆಶನ್ ಕೇಳಿದರು. ರೈಟ್, ನಾನು ಆ್ಯಕ್ಚುಲಿ ಕಾಲೇಜ್ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ಸೊ ಒಂದು ಕ್ಲಬ್ಗೂ ಆಡ್ತಿದ್ದೆ. ಸೊ ಬಯೋಡೇಟಲ್ಲಿ ಹಾಕಿದೆ. ಅವ್ರು ಕೇಳಿದ್ರು, ಫುಟ್ಬಾಲ್ ಹೇಳು, ಹಳೆ ಪ್ಲೇಯರ್ಸ್ ಯಾರ್ಯಾರ ಹೆಸರು ಹೇಳೋ. ಎಲ್ಲರ ಹೆಸರು ಹೇಳಿದೆ. ಸಡನ್ನಾಗಿ ಮ್ಯಾರಡೋನಾ ಅಂತ ಹೇಳಿದೆ. ಮ್ಯಾರಡೋನಾ ಏನಕ್ಕೆ ಫೇಮಸ್ಸು ಅಂತ. ಹಿಂಗೆ ಫುಟ್ಬಾಲ್ ಪ್ಲೇಯರ್ ಅಂತ. ಎಲ್ಲರೂ ಇಲ್ಲ ಈಸ್ ಫೇಮಸ್ ಫಾರ್ ಒನ್ ಥಿಂಗ್ ಅಂತ. ಸೊ ಅವ್ನ ಕೈಯಲ್ಲಿ ಗೋಲ್ ಹೊಡೆದಿರ್ತಾನೆ, ಅಂದರೆ ಜಂಪ್ ಮಾಡಿದಾಗ ಕೈ ತಾಕ್ಬಿಟ್ಟು ಒಳಗೋಗಿರುತ್ತೆ, ಗೋಲ್ ಅಂತ ಕ್ಲೇಮ್ ಮಾಡಿರ್ತಾನೆ. ಎಕ್ಸ್ಪ್ಲೈನ್ ದಟ್ ಅಂದರು. ಅಂದರೆ ಯಾವ ಕಡೆಯಿಂದ ಬಾಲ್ ಬಂತು, ಪ್ಲೇಯರ್ ಯಾವ ಕಡೆಯಿಂದ ಓಡ್ದ, ಅದು ಹೆಂಗಾಯಿತು ಅನ್ನೋದನ್ನ ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡೋದು. ಸಿನಾರಿಯೋ ಯಾರಿಗೆ ಗೊತ್ತಿರುತ್ತೆ? ರೈಟ್, ಲಕ್ಕಿಲಿ ನಾನು ಅದನ್ನು ನೋಡಿದ್ದೆ, ಹೇಳೋಕ್ಕಾದೆ. ಇನ್ನೊಂದು ನೆಕ್ಸ್ಟ್ ಕ್ವೆಶನ್, ವರ್ಲ್ಡ್ ಕಪ್ ನೋಡಿದ್ಯಾ ಅಂದರು. ಫುಟ್ಬಾಲ್ ವರ್ಲ್ಡ್ ಕಪ್ ನೋಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿ ಹೆಂಗಿದೆ ಅದು ಡಿಸೈನು ಅಂತ. ರೈಟ್, ಏನೋ ಒಂದು ಚೂರು ಪರು ಹೇಳಿದೆ. ಆ ಡಿಸೈನ್ ಮಾಡಿದವನು ಯಾರು ಅಂತ ಪ್ರಶ್ನೆ ಕೇಳೋದು. ರೈಟ್, ಐ ವಾಸ್ ಶಾಕ್ಡ್. ಆ ಲೆವೆಲ್ಗೆ ನಾನು ಯೋಚನೆ ಮಾಡಿರಲಿಲ್ಲ, ಡಿಸೈನ್ ಮಾಡಿದವನು ಯಾರು ವರ್ಲ್ಡ್ ಕಪ್ ಅಂತ. ರೈಟ್, ಸೊ ಇದು ಇಟ್ ಈಸ್ ನಾಟ್ ದಟ್ ನೀವು ಇದನ್ನೆಲ್ಲ ಆನ್ಸರ್ ರಾಂಗಾಗಿ ಕೊಟ್ಬಿಟ್ರೆ ನೀವು ಮಾರ್ಕ್ಸ್ ಕಮ್ಮಿ ಮಾಡ್ತಾರೆ ಅಂತ ಅಲ್ಲ. ನಿಮ್ಮ ಪರ್ಸ್ನಾಲಿಟಿನ ಚೆಕ್ ಮಾಡ್ತಾರೆ, ನಿಮ್ಮ ನಾಲೆಡ್ಜನ್ನಾಗಲಿ ಪ್ರಿಲಿಮ್ಸು ಮೇನ್ಸಲ್ಲಿ ಚೆಕ್ ಮಾಡಿದ್ದಾರೆ. ಸೊ ಪರ್ಸ್ನಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಕೈಂಡ್ ಆಫ್ ಜಾಬ್. ನೆಕ್ಸ್ಟ್ ಸ್ಲೈಡ್. ರೈಟ್, ಸೊ ದಿಸ್ ಇಸ್ ರಿಗಾರ್ಡಿಂಗ್ UPSC. ರೈಟ್, ಆಗಲೇ ಒಂದು ಹೇಳಿದ್ರೆ IPS ಆಫೀಸರ್ಸ್ ಪ್ರಣಬ್ ಮುಖರ್ಜಿ ಅವರು ಸ್ವಲ್ಪ ಕ್ಲಾರಿಟಿ ಇಲ್ಲ. ದೇ ಗೋ ಆ್ಯಂಡ್ ಮೀಟ್ ಈವನ್ ಪ್ರೆಸಿಡೆಂಟ್ಸ್. ರೈಟ್, ಇನಿಷಿಯಲಿ ಡೇಸಲ್ಲಿ ಆ್ಯಂಡ್ ಆಕ್ಸೆಸ್ ಅಲ್ಲಿವರೆಗೂ ಇರುತ್ತೆ ಅಂತ. Right, so this kind of services no other services will or no other private job will provide. Of course, each one has its own advantages, so I'll not go into that. Right, so next slide. Right, so ಕೆಲವೊಂದು ಕಾಂಪಿಟೇಷನ್ ಬಗ್ಗೆ ರಿಯಲಿಸ್ಟಿಕ್ ಆಗಿರಬೇಕು. ರೈಟ್, ಪ್ರತಿ ವರ್ಷ ಪ್ರಿಲಿಮ್ಸನ್ನ ಬರೆಯೋದು, ಅಪ್ಲಿಕೇಶನ್ ಹಾಕೋದು ನಾನು ಲೆಕ್ಕ ತೊಗೊಳ್ಳಲ್ಲ, ಬರೆಯೋದು 6-7 ಲಕ್ಷ ಜನ ಬರೀತಾರೆ. ಪ್ರಿಲಿಮ್ಸ್ 6-7 ಲಕ್ಷ 8 ಲಕ್ಷ ಜನ ಬರೆದ್ರೆ ಪ್ರಿಲಿಮ್ಸಿಂದ ಮೇನ್ಸಿಗೆ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ? 1:12 ಅಂದರೆ 1,000 ಪೋಸ್ಟ್ ಈ ವರ್ಷ ಕರೆದಿದ್ರೆ ವೇಕೆನ್ಸಿ 1:12 ಅಂದರೆ ಸುಮಾರು 12-13 ಜನನ ಕರೀತಾರೆ. ಅಂದರೆ 5-6-7 ಲಕ್ಷದಲ್ಲಿ ದಿಢೀರಂತ ನೀವು ಎಲ್ಲಿಗೆ ಇಳಿಸ್ತಾರೆ? 13-12-11 ಜನಕ್ಕೆ ಇಳಿಸ್ತಾರೆ. ಆ 11-10-12 ಜನ ಪರೀಕ್ಷೆ ಬರೆದ್ರೆ ಮುಖ್ಯ ಪರೀಕ್ಷೆಯನ್ನು ಇಂಟರ್ವ್ಯೂಗೆ ಎಷ್ಟು ಜನ ಆಯ್ಕೆ ಆಗ್ತಾರೆ? UPSCಲಿ 1:2 ಅಂದರೆ 1000 ವೇಕೆನ್ಸಿ ಇದ್ದರೆ 2,000 ಜನನ ಕರೀತಾರೆ. ರೈಟ್, ಕೊನೆಯಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ? ಆ ವೇಕೆನ್ಸಿ ಎಷ್ಟು 1000 ಜನ ಇರುತ್ತೆ, ಆ ವೇಕೆನ್ಸಿ ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಟಗರಿ ವೈಸ್ ಏನು ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಅದ್ರ ಪ್ರಕಾರ ಕರೀತಾರೆ. ರೈಟ್, ಸೊ ದಟ್ ಈಸ್ ವೈ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ದ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಅಂತ. ರೈಟ್, ಯಾಕಂದರೆ ಅಷ್ಟು ಕಾಂಪಿಟೇಷನ್ ಇರುತ್ತೆ, ಎಲ್ಲ ಥರದ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ನಾನು ನನ್ನ ಜರ್ನಿನಲ್ಲಿ 2010-11ರಿಂದ ಈ UPSC ಫೀಲ್ಡಲ್ಲಿ ಇರೋದ್ರಿಂದ ನಾನು ನೋಡಿರೋದು IIT IIMಗಳು ಬೆಸ್ಟ್ ಆಫ್ ಮೆಡಿಕಲ್ ಸ್ಕೂಲ್ಗಳಿಂದ ಬಂದಿರುವಂತಹ ಗ್ರ್ಯಾಜುಯೇಟ್ಸ್ಗಳು ಅಟ್ಟರ್ ಫೇಲಿಯರ್ ಆಗಿರೋದು ನೋಡಿದ್ದೀನಿ. ರೈಟ್, ಕಂಡು ಕೇಳರಿಯದ ಜಿಲ್ಲೆಗಳಿಂದ, ಕಾಲೇಜ್ಗಳಿಂದ, ರೂರಲ್ ಏರಿಯಾಗಳಿಂದ ಬಂದು ರ್ಯಾಂಕ್ ಹೊಡೆದು ಇವತ್ತು ಆಫೀಸರ್ಸ್ ಆಗಿರೋದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಈ ಕಾಂಪಿಟೇಷನ್ ಇದು ನನ್ನ ಕೈಯಲ್ಲಿ ಆಗಲ್ಲ ಅಂತ ದಯವಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಐ ಆಮ್ ಜಸ್ಟ್ ಗಿವಿಂಗ್ ಯು ರಿಯಾಲಿಟಿ ಪಿಕ್ಚರ್. ಪ್ರತಿಯೊಬ್ಬರಿಗೂ ಆಗತ್ತೆ. ರೈಟ್, PUCನಲ್ಲಿ 10th ನೀವು ಎಷ್ಟು ಮಾರ್ಕ್ಸ್ ತೆಗ್ದಿರ ಅಂತ ಮ್ಯಾಟ್ರ್ ಆಗಲ್ಲ. ಈ UPSCಗೆ ಇಳಿದ ಮೇಲೆ ರೇಸು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇದೆ. ಯಾರು ಗೆಲ್ತಾರೆ ಈ ರೇಸಲ್ಲಿ? ಒಳಗಡೆ ಯಾರಲ್ಲಿ ಬೆಂಕಿ ಇರುತ್ತೋ ಅವರು ಮಾತ್ರ ಗೆಲ್ಲೋದು ಈ ಪರೀಕ್ಷೆ. ರೈಟ್, ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ CRPF, SSB, ರೈಟ್, ITBP, ರೈಟ್, ಆ್ಯಂಡ್ ಯು ಹ್ಯಾವ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಸ್. ರೈಟ್, ಸೊ ಈ ಥರ 5 ಸರ್ವಿಸಸ್ಗಳು ಇದೆ. ರೈಟ್, ಈ 5 ಸರ್ವಿಸ್ಗಳಿಗೆ ಆಯ್ಕೆ ಮಾಡಲಾಗುತ್ತೆ. ಎಲ್ಲವೂ ಪೊಲೀಸ್ ಫೋರ್ಸಸ್ಸೇ, ಬಟ್ ದೆನ್ ಸಣ್ಣ ಪುಟ್ಟ ಚೇಂಜ್ ಇದೆ. BSF ಅಂದರೆ ಯೂಶಲಿ ಬಾರ್ಡರ್ಸ್ ಸೆಕ್ಯೂರಿಟಿ ಫೋರ್ಸಸ್ಸು. ರೈಟ್, ಇಂಡೋ ಟಿಬೇಟ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ITBP, ಈ ಚೈನಾ ಬಾರ್ಡ್ರಲ್ಲಿ ಜಾಸ್ತಿ ಇರ್ತಾರೆ. SSB ಸಶಸ್ತ್ರ ಸೀಮಾಬಲ್, ನೇಪಾಳ್ ಬಾರ್ಡ್ರಲ್ಲಿ ಜಾಸ್ತಿ ಇರ್ತಾರೆ. CRPF ಅಕ್ರಾಸ್ ದ ಕಂಟ್ರಿ. ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸಸ್, ರೈಟ್, ಈ ಮೇನ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಲೊಕೇಶನ್ಸ್, ಏರ್ಪೋರ್ಟ್ಸ್ಗಳನ್ನು ನೋಡ್ಕೋತಾರೆ. ಈ ಥರ ವೆರಿ ಹೈ ಪೋಸ್ಟ್. ಅದರಲ್ಲೂ ಅಷ್ಟೇ ಪೇಪರ್ 1 ಸೇಮ್ 125 ಕ್ವೆಶನ್ಸ್, MCQs, ಜನರಲ್ ಸ್ಟಡೀಸ್ ಸೇಮ್ ಥಿಂಗ್. ನೀವು UPSCನಲ್ಲೇ ಇರುತ್ತೆ, ಹೆಚ್ಚು ಕಮ್ಮಿ ಅದೇ ಲೆವೆಲಲ್ಲಿ ಇರುತ್ತೆ. UPSCಲಿ ಯಾರು ಕ್ಲಿಯರ್ ಮಾಡ್ತಾರಲ್ಲ
ರೈಟ್, ಅವ್ರುಗಳು ಇಲ್ಲೂ ಕ್ಲಿಯರ್ ಮಾಡಿರ್ತಾರೆ, ಅಥವಾ ಇಲ್ಲಿ ಕ್ಲಿಯರ್ ಮಾಡಿದವರು ಆ ನೆಕ್ಸ್ಟ್ ಎಕ್ಸಾಮ್ಸ್ಗಳಲ್ಲಿ ಯೂಶಲಿ ಕ್ಲಿಯರ್ ಮಾಡ್ತಾರೆ. ಸೊ ಇಲ್ಲಿ ಸೀರಿಯಸ್ ಆಗಿ ಓದಿದ್ರೆ, ಬಿಕಾಸ್ ಸಿ ಅಗೇನ್ ಐ ಟೆಲ್ ಯು ಔಟ್ ಆಫ್ ಎಕ್ಸ್ಪೀರಿಯನ್ಸ್, ಐ ಹ್ಯಾವ್ ನೆವರ್ ಸ್ಟಡೀಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದೀಸ್ ಎಕ್ಸಾಮ್ಸ್, ಬಟ್ ಐ ಎಂಡೆಡ್ ಅಪ್ ಗೆಟಿಂಗ್ ಏನೋ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್ ಅಲೋಕೇಟ್ ಆಗಿತ್ತು, ಆಲ್ ಇಂಡಿಯಾ ರ್ಯಾಂಕ್ 105, ಹೋಗಲಿಲ್ಲ, ಥಿಂಕಿಂಗ್ ದಟ್ ನಾನು ಇಲ್ಲಿ UPSC IPS ಆಗ್ಬಿಡ್ತೀನಿ, ದೇವ್ರು ಹುಟ್ಟಿಸಿರೋದೇ ನಾನು IPS ಆಗೋದಕ್ಕೆ ಅಂತ ಎಲ್ಲ ಆ ಫೀಲಿಂಗಲ್ಲಿದ್ದೆ ಆಗ, ರೈಟ್. ಬಟ್ ದೆನ್ ಐ ಹ್ಯಾವ್ ನಾಟ್ ಸ್ಟಡಿಡ್ ಎಕ್ಸ್ಕ್ಲೂಸಿವ್ಲಿ ಫಾರ್ UPS, ಐ ಮೀನ್ ಈ ಎಕ್ಸಾಮ್ಗಳು, ಬಟ್ UPSCಗೆ ಏನು ಪ್ರಿಪೇರ್ ಆಗ್ತಾರೆ ಅದು ಆಗತ್ತೆ, ಇಟ್ ವಿಲ್ ಬಿ ಸಫಿಷಿಯಂಟ್. ಪೇಪರ್ 2ನಲ್ಲಿ ಡಿಸ್ಕ್ರಿಪ್ಟಿವ್ ಬರೀಬೇಕು, ಬಟ್ ಇಟ್ಸ್ ನಾಟ್ ಲೈಕ್ UPSC ಥರ ಪೇಜ್ ಗಟ್ಟಲೆ ಬರೀಬೇಕು ಅಂದರೆ ಎಲ್ಲ ಚಿಕ್ಕ ಚಿಕ್ಕ ಕ್ವೆಶನ್ಸ್ಗಳು, ಶಾರ್ಟ್ ಇದು 1 ಪೇಜ್ 2 ಪೇಜ್ ಪ್ರೆಸಿ ರೈಟಿಂಗು, ರೈಟ್. ಅಂದರೆ ಒಂದು 500 ವರ್ಡ್ ಒಂದೊಂದು ಎಸೆ ಕೊಟ್ಟರೆ ಅದನ್ನು ವಿತೌಟ್ ಮೀನಿಂಗನ್ನು ಕಳ್ಕೊಳ್ಳೋದಲ್ಲೇ ಒಂದು 100 ವರ್ಡ್ಗೆ ಇಳಿಸ್ಬೇಕು ಅಂತ, ರೈಟ್. ನೆಕ್ಸ್ಟ್ ಇದರಲ್ಲಿ ಅಗೇನ್ ನೀವು ರಿಟರ್ನ್ ಕ್ಲಿಯರ್ ಆದಮೇಲೆ ಫಿಸಿಕಲ್ ಇರುತ್ತೆ, ರೈಟ್. 100 ಮೀಟರ್ ರೇಸು 16 ಸೆಕೆಂಡ್ಸಲ್ಲಿ, 800 ಮೀಟರ್ಸು, ಲಾಂಗ್ ಜಂಪು, ಆಮೇಲೆ ಶಾರ್ಟ್ ಪುಟ್, ಈ 4 ಫಿಸಿಕಲ್ ಇದಿರುತ್ತೆ. ಅದಾದಮೇಲೆ ಇಂಟರ್ವ್ಯೂ, UPSC ಬೋರ್ಡ್ ಏನು IASಗೆ ಇಂಟರ್ವ್ಯೂ ತೊಗೊಳ್ತಾರಲ್ಲ ಅದೇ ಬೋರ್ಡು ಇಲ್ಲೂ ಕೂಡ ಬರುತ್ತೆ, CAPF. ನೆಕ್ಸ್ಟ್, ರೈಟ್. ದೆನ್ ಯು ಹ್ಯಾವ್ ಕಂಬೈನ್ಡ್ ಡಿಫೆನ್ಸ್ ಸರ್ವಿಸಸ್, ಇದು ಕೂಡ UPSCನ ಕಂಡಕ್ಟ್ ಮಾಡುತ್ತೆ ಈ ಪರೀಕ್ಷೆ, ಆರ್ಮ್ಡ್ ಫೋರ್ಸಸ್ಗಳಿಗೆ ಹೋಗುವಂಥದ್ದು. ಇಲ್ಲಿ 2 ಥರ ಕ್ಯಾಟಗರಿ ಇರುತ್ತೆ, ಒಂದು ಇಂಡಿಯನ್ ಮಿಲಿಟರಿ ಅಕಾಡೆಮಿ IMA, ಇಂಡಿಯನ್ ನೇವಲ್ ಅಕಾಡೆಮಿ ಆ್ಯಂಡ್ ಏರ್ ಫೋರ್ಸ್, ಇದು ಒಂದು ಕ್ಯಾಟಗರಿ ಆಫ್ ಇದು. ಅಫ್ಕೋರ್ಸ್ ಆಫೀಸರ್ಸ್ ಆರ್ ದ ಸೇಮ್, ಬಟ್ ದೆನ್ ಅಕಾಡೆಮೀಸ್ ಬೇರೆ ಇರುತ್ತೆ. ಆ್ಯಂಡ್ ಯಂಗರ್ ಲಾಟ್ ಅಂದರೆ ಸ್ವಲ್ಪ ಏಜ್ ಇದ್ದಾಗಲೇ ಎಂಟ್ರಿ ಆಗುವಂಥದ್ದು ಈ ಸರ್ವಿಸಸ್ಗೆ. ಅದು ಬಿಟ್ಟರೆ ಇನ್ನೊಂದು ಯು ಹ್ಯಾವ್ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ, ಇವೆಲ್ಲ ಶಾರ್ಟ್ ಸರ್ವಿಸಸ್, ರೈಟ್. ಶಾರ್ಟ್ ಸರ್ವಿಸಸ್ ಅಂದರೆ 10-12 ವರ್ಷ ಕೆಲಸ ಮಾಡುವಂಥದ್ದು. ಅದಾದಮೇಲೆ ನಿಮಗೆ ಬೇಕು ಅಂದರೆ ಎಕ್ಸ್ಟೆಂಡ್ ಮಾಡ್ಕೋಬೋದು, ಆರ್ ಯು ಕ್ಯಾನ್ ಕಮ್ ಔಟ್ ಆ್ಯಂಡ್ ಗೋ ಇನ್ ಟು ಅನದರ್ ಫೀಲ್ಡ್, ರೈಟ್. ಆ್ಯಂಡ್ ನಮ್ಮಲ್ಲೇ ನಮ್ಮ HQ1 ರಮಣ್ ಸರ್ ಅವ್ರ ಮಗನೂ ಕೂಡ ಇದೆ ಒಂದು ಅಕಾಡೆಮಿ, OTA ಅಕಾಡೆಮಿಯಿಂದನೇ ಪಾಸ್ಡ್ ಔಟ್ ಆ್ಯಂಡ್ ಈ ಸರ್ವಿಂಗ್ ಇನ್ ದ ಆರ್ಮಿ, ರೈಟ್. ಸೊ ಇದರಲ್ಲೂ ಅಷ್ಟೇ ಸ್ಟೇಜ್ 1 ಎಕ್ಸಾಮಲ್ಲಿ ಏನಾಗುತ್ತೆ, 2 ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ ಪೇಪರಲ್ಲಿ. ಫಸ್ಟ್ ಪೇಪರಲ್ಲಿ ನಿಮಗೆ ಯಾರು ಈ IMA, INA ಮತ್ತು AFA ಏರ್ ಫೋರ್ಸ್ ಅಕಾಡೆಮಿ ಇದಕ್ಕೆ ಏಜ್ ಇರುವಂಥವರು, ಅದಕ್ಕೆ ಎಲಿಜಿಬಿಲಿಟಿ ಇರೋರು ಅಂಥವರು 300 ಮಾರ್ಕಿಗೆ ಬರೀತಾರೆ. ಅದಾದಮೇಲೆ OTA ಅಂದರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ 200 ಮಾರ್ಕಿಗೆ ಪರೀಕ್ಷೆ ಬರೀತಾರೆ, ರೈಟ್. ಸೊ ಸೆಕ್ಷನ್ 1ಅಲ್ಲಿ ಇಂಗ್ಲೀಷು, ಜನರಲ್ ನಾಲೆಡ್ಜು, ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇರುತ್ತೆ. ಸೊ ಸೆಕ್ಷನ್ 1, 2, 3 ಬಂದು ಈ IMA, ಇಂಡಿಯನ್ ಮಿಲಿಟರಿ ಅಕಾಡೆಮಿ, INA ಆ್ಯಂಡ್ ಏರ್ ಫೋರ್ಸ್ ಸೆಲೆಕ್ಟ್ ಮಾಡೋರು ಈ 3 ಪೇಪರ್ ಬರೀಬೇಕು. ಈ OTAಗೆ ಮಾತ್ರ ಅಂದರೆ ಏಜ್ ಆಗಿಬಿಟ್ಟಿದೆ, ಲೈಕ್ ನಾನು ಈ ಪರೀಕ್ಷೆ ಬರೆದಾಗ ಸ್ವಲ್ಪ ಏಜ್ ಆಗಿತ್ತು, ಸೊ ಐ ಕುಡ್ ನಾಟ್ ರೈಟ್ ಫಾರ್ IMA ಮತ್ತು AFAಗೆಲ್ಲ ಬರೆಯೋಕ್ಕಾಗಲಿಲ್ಲ, ಐ ಕುಡ್ ರೈಟ್ ಓನ್ಲಿ ಫಾರ್ OTA, ರೈಟ್. ಐ ಕ್ಲಿಯರ್ಡ್ ಮೈ ರಿಟರ್ನ್ಸ್, ಬಟ್ ದೆನ್ ಅಷ್ಟೊತ್ತಿಗಾಗಲೇ ಐ ಡಿಡ್ ನಾಟ್ ಗೋ ಫಾರ್ ದ ಫಿಸಿಕಲ್ ಇದು, ರೈಟ್. ಸೊ ಅಲ್ಲೂ ಕೂಡ ನೆಕ್ಸ್ಟ್ ರೌಂಡಲ್ಲಿ, ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಎಕ್ಸಾಮ್ ಬರೆದ ಮೇಲೆ SSB ಇಂಟರ್ವ್ಯೂ ಅಂತ ಇರುತ್ತೆ, ಆ್ಯಂಡ್ ದಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಮ್. ಸೈಕಲಾಜಿಕಲ್ ಟೆಸ್ಟ್ಗಳೆಲ್ಲ ಇರುತ್ತೆ. ಈ ಲಂಚ್ ಆದಮೇಲೆ ಕರ್ನಲ್ಗಳು ಏನು ಬರ್ತಾರೆ, ದೇ ವಿಲ್ ಆಲ್ಸೋ ಗಿವ್ ಯು ಅ ವೆರಿ ನೈಸ್ ಪ್ರೆಸೆಂಟೇಷನ್, ರೈಟ್. ಸೊ ಐ ವಿಲ್ ನಾಟ್ ಗೋ ಇನ್ ಟು ಡೀಟೇಲ್. ಸೊ ಪಿಕ್ಚರ್ ಪರ್ಸೆಪ್ಷನ್ ಟೆಸ್ಟು, ಇಂಟರ್ವ್ಯೂ ಟೆಸ್ಟು, ಸೈಕಲಾಜಿಕಲ್ ಟೆಸ್ಟು. ನಾನು ಏರ್ಫೋರ್ಸ್ ಸೆಲೆಕ್ಷನ್ಸ್ಗೆ ಹೋದಾಗ ಈ ಸೈಕಲಾಜಿಕಲ್ ಟೆಸ್ಟಲ್ಲಿ ಯಾವ ಥರ ಕ್ವೆಶನ್ಸ್ಗಳು ಬರ್ತಾಯಿತ್ತು ಅಂದರೆ, ನಿನ್ನ ಫ್ರೆಂಡ್ಸ್ ಹೆಸರು ಹೇಳು ಅನ್ನೋರು, ರೈಟ್. ಸುಮ್ಮನೆ ಕ್ಯಾಶುವಲ್ ಟಾಕ್ ಥರ ಇರೋದು, ನಿನ್ನ ಫ್ರೆಂಡ್ಸ್ ಹೆಸರು ಹೇಳು ಅಂತ ಒಬ್ಬ ವಿಂಗ್ ಕಮಾಂಡರ್, ರೈಟ್, ಏರ್ಫೋರ್ಸ್ ವಿಂಗ್ ಕಮಾಂಡರ್. ನಾನು ಹೇಳ್ತಾ ಹೋಗ್ತಿದ್ದೆ, ಅವರು ಅದೇನು ಬರ್ಕೋತಾ ಇದ್ರು ಜ್ಞಾಪಕ ಇಟ್ಕೊಳ್ಳೋರೋ ಗೊತ್ತಿಲ್ಲ. ಆ ಮೊದಲನೇ ಹೆಸರು 11ನೇ ಹೆಸರು ರಿಪೀಟ್ ಆಗಿಬಿಟ್ರೆ ಇವರಿಬ್ಬರು ಒಬ್ಬರೇನಾ ಬೇರೆ ಬೇರೆಯವರಾ ಅಂತ. ಇಲ್ಲ ಸರ್ ಒಬ್ಬರೇ. ಯಾಕೆ ಹೆಸರು ಹೇಳಿದೆ ಎರಡು ಸರಿ ಅಂತ. ಸರ್ ಏನೋ ಮಿಸ್ ಆಗಿ ಬಂದ್ಬಿಡ್ತು, ಅವ್ನ ಹೆಸರೇ ಯಾಕೆ ಬಂತು, ಹೀಗೆ ದಿಲ್ ಕೀಪ್ ಡಿಗ್ಗಿಂಗ್ ಇನ್ ಟು ಯು ಆ್ಯಂಡ್ ದಿಲ್ ಅನಲೈಸ್. ದರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್ಯಾಟ್, ರೈಟ್. ಸೊ ನೆಕ್ಸ್ಟ್ ಸ್ಲೈಡ್. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅನ್ನೋದು ಇನ್ನೊಂದು ಬಾಡಿ, ರೈಟ್. ಅದು ಸೆಂಟ್ರಲ್ ಲೆವೆಲಲ್ಲಿ ಪರೀಕ್ಷೆ. ಸೊ ಅದೊಂದು ಸೆಂಟ್ರಲ್ ಲೆವೆಲ್ ಪರೀಕ್ಷೆ, ಅದು ಕಂಡಕ್ಟ್ ಮಾಡುವಂಥದ್ದು ಗ್ರೂಪ್ ಎಗಲ್ಲ. UPSC ಪರೀಕ್ಷೆ ಕಂಡಕ್ಟ್ ಮಾಡೋದು ಗ್ರೂಪ್ A, ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಗ್ರೂಪ್ A, ಆ್ಯಂಡ್ ಕೆಲವು ಗ್ರೂಪ್ B ಪೋಸ್ಟ್ಗೆ ಕಂಡಕ್ಟ್ ಮಾಡುವಂಥದ್ದು. ವೆರಾಸ್ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಕಂಡಕ್ಟ್ ಮಾಡುವಂತಹ ಪರೀಕ್ಷೆ ಅಗೇನ್ ಆಲ್ ಇಂಡಿಯಾ ಲೆವೆಲ್ ಲಕ್ಷಾನುಗಟ್ಟಲೆ ಜನ ಬರೀತಾರೆ, ಬಟ್ ಇಟ್ ಈಸ್ ಫಾರ್ ಗ್ರೂಪ್ B ಆ್ಯಂಡ್ ಗ್ರೂಪ್ C. ಒಂದು ಲೆಕ್ಕಕ್ಕೆ ನಾವು ತಾಳೆ ಮಾಡಿ ನೋಡೋದಾದರೆ, ಇಲ್ಲಿ ಏನು FDA SDA ಎಕ್ಸಾಮ್ ಬರಿತೀವಿ, CTI ಕಮರ್ಷಿಯಲ್ ಟ್ಯಾಕ್ಸಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬರಿತೀವಿ, ಅದೇ ಥರ ಬಟ್ ಡಿಫಿಕಲ್ಟಿ ಲೆವೆಲ್ ಪ್ಯಾಟರ್ನ್ ಸಣ್ಣ ಚೇಂಜಸ್ ಇರುತ್ತೆ. ಅದು ಈ ಪರೀಕ್ಷೆ, ಈ
ಈ ಒಂದು ಬಾಡಿ ಕಂಡಕ್ಟ್ ಮಾಡುವಂಥ ಪರೀಕ್ಷೆ. ಇದು SSC ಎಕ್ಸಾಮ್ ಅಂತ ಅಂದ್ರೂ ಇಟ್ ಈಸ್ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಅಂತ ಕರಿತೀವಿ. ಅದಕ್ಕೆ ಆ ಪರೀಕ್ಷೆ ಹೆಸರು SSC CGL ಎಕ್ಸಾಮ್ ಅಂತ ಬರುತ್ತೆ. ರೈಟ್, ನೆಕ್ಸ್ಟ್ ಸ್ಲೈಡ್. ಇದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಕೆಳಗಡೆ ಇದು ನಡೆಯುವಂಥದ್ದು. ಇದು 2 ಸ್ಟೇಜಲ್ಲಿ ನಡೆಯುತ್ತೆ, ಟೈರ್ 1 ಆ್ಯಂಡ್ ಟೈರ್ 2. ಸೊ ಬೋತ್ ಆರ್ ಕಂಪ್ಯೂಟರ್ ಬೇಸ್ಡ್. ಈಗ MCQs ಇರುತ್ತೆ, ಏನು ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ರೈಟ್, ಸೊ ತುಂಬ ಜನ ಈ ಪರೀಕ್ಷೆಯನ್ನು ತಗೊಳ್ತಾರೆ. ರೈಟ್, ಆ್ಯಂಡ್ ಅಕ್ರಾಸ್ ಇಂಡಿಯಾ ತಗೊಳ್ತಾರೆ ಇದನ್ನು. ಸೊ ಮಚ್ ಮೋರ್ ಹೈಯರ್ ಕಾಂಪಿಟೇಷನ್ ವೆನ್ ಕಂಪೇರ್ಡ್ ಟು UPSC ಇನ್ ಟರ್ಮ್ಸ್ ಆಫ್ ನಂಬರ್ಸ್. ರೈಟ್, ಸೊ ಟೈರ್ 1 ಅಂದರೆ ಫಸ್ಟ್ ಸ್ಟೇಜಲ್ಲಿ ನಿಮಗೆ 100 ಕ್ವೆಶನ್ ಇರುತ್ತೆ, 200 ಮಾರ್ಕ್ ಇರುತ್ತೆ. ರೈಟ್, ಆ್ಯಂಡ್ ನೆಕ್ಸ್ಟು ಟೈರ್ 2ನಲ್ಲಿ 3 ಪೇಪರ್ ಇರುತ್ತೆ. ಅದರಲ್ಲಿ ಪೇಪರ್ 1 ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್. ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಇರುತ್ತೆ, ಇನ್ಕಮ್ ಟ್ಯಾಕ್ಸು, ಕಸ್ಟಮ್ಸು, GST, ರೈಟ್, ಆ್ಯಂಡ್ ಕಲ್ಚರಲ್ ಮಿನಿಸ್ಟ್ರಿನಲ್ಲಿ ಇರುವಂಥ ಪೋಸ್ಟ್ಗಳು, ರೈಟ್, ಆಡಿಟ್ ಡಿಪಾರ್ಟ್ಮೆಂಟ್ಗಳಲ್ಲಿರುವಂಥ ಪೋಸ್ಟ್ಗಳು ಎಲ್ಲದಕ್ಕೂ ಇರುತ್ತೆ. ಸೊ ಆ ಎಲ್ಲ ಜಾಬ್ಗಳಿಗೂ ಈ ಪೇಪರ್ 1 ಕಂಪಲ್ಸರಿ. ಆಮೇಲೆ ಪೇಪರ್ 2 ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಸ್ ಪೋಸ್ಟಿಗೆ ಯಾರು ಬರೀತಾರೋ ಅದು ಪೇಪರ್ 2 ಬರೀಲೇಬೇಕು, ಅದನ್ನು ಬೇಕು ಅಂದವರು. ಅದಾದಮೇಲೆ ಪೇಪರ್ 3 ಅಸಿಸ್ಟೆಂಟ್ ಆಡಿಟ್ ಆಫೀಸರ್ಸ್ ಆ್ಯಂಡ್ ಅಕೌಂಟ್ ಆಫೀಸರ್, ಯಾಕಂದರೆ ಸಣ್ಣ ಚೇಂಜಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಕ್ವೆಶನ್ಸ್ಗಳು ಚೇಂಜ್ ಆಗೋದ್ರಿಂದ 3 ಪರೀಕ್ಷೆಗಳೇನೋ ಇರುತ್ತೆ. ಈ 3ನೂ ಬರಿಬೋದು ಅಂದರೆ ಬರಿಬೇಕು ಅನ್ನೋದಾದರೆ. ರೈಟ್, ನೆಕ್ಸ್ಟ್ ಸ್ಲೈಡ್. ರೈಟ್, ದೆನ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ರೈಟ್, ಫಸ್ಟ್ ಪೇಪರ್ ಇಸ್ ಓನ್ಲಿ ಕ್ವಾಲಿಫೈಯಿಂಗ್, ನಿಮ್ಮ ಮಾರ್ಕ್ಸ್ ಏನೂ ಕೌಂಟ್ ಆಗಲ್ಲ. ಸೇಮ್ ಪ್ರಿಲಿಮ್ಸಲ್ಲಿ ಹೆಂಗೆ ಕ್ವಾಲಿಫೈಯಿಂಗ್ ಇರುತ್ತೆ, ಇಲ್ಲೂ ಕೂಡ ಇಟ್ ಈಸ್ ಓನ್ಲಿ ಕ್ವಾಲಿಫೈಯಿಂಗ್ ಇನ್ ನೇಚರ್. ರೈಟ್, 4 sections, 1 hour. General intelligence and reasoning 25 questions, and then general awareness 25, quantitative aptitude 25, English comprehension 25. ಸೊ ತುಂಬ ಫಾಸ್ಟ್ ಪೇಸಲ್ಲಿ ಇರುತ್ತೆ ಈ ಪರೀಕ್ಷೆ. ಅಂದರೆ ಒಂದೊಂದು ಬೇಗ ತೆಗಿಬೇಕು. ಸೆಕ್ಷನಲ್ ಕಟ್ ಆಫು ಇರುತ್ತೆ, ಓವರ್ ಆಲ್ ಸ್ಕೋರು ನೋಡ್ತಾರೆ, ಎರಡೂ ನೋಡ್ತಾರೆ. ಇವಾಗ ನೀವು ಯಾವುದೋ ಒಂದು ಸೆಕ್ಷನ್ನಲ್ಲಿ ನೀವು 25ಕ್ಕೆ 24 ಆನ್ಸರ್ ಮಾಡಿಬಿಟ್ಟು ಇನ್ನೊಂದರಲ್ಲಿ ಬರೀ 1 ಆನ್ಸರ್ ಮಾಡಿದ್ರೆ ಹಂಗಾಗೋದಿಲ್ಲ. ರೈಟ್, ಬ್ಯಾಲೆನ್ಸ್ಡ್ ಔಟ್ ಮಾಡಬೇಕು. ಸೊ ಈ 4 ಸ್ಟ್ರಾಟಜಿ ಪ್ರಿಲಿಮ್ಸ್ UPSC ಪ್ರಿಲಿಮ್ಸ್ ಥರ ಇರಲ್ಲ, ಸ್ಟ್ರಾಟಜಿ ಸ್ವಲ್ಪ ಬೇರೆ ಇರುತ್ತೆ. ಸ್ಪೀಡು, ಯಾವ ಅಟೆಂಪ್ಟ್ ಮಾಡ್ತೀರಾ, ಎಷ್ಟು ಕ್ವೆಶನ್ಸ್ ಅಟೆಂಪ್ಟ್ ಮಾಡ್ತೀರಾ, ಯಾವ ಸೆಕ್ಷನಿಂದ ಮಾಡ್ತೀರಾ, ಈ ಥರ ಲೆಕ್ಕಾಚಾರ ಇರಬೇಕು. ನೆಕ್ಸ್ಟ್ ಸ್ಲೈಡ್. ರೈಟ್, ಸೊ ಸೆಕ್ಷನ್ ಇದು ಟೈರ್ 2 ಸೆಕೆಂಡ್ ಸ್ಟೇಜಲ್ಲಿ ಇಷ್ಟು ಪೇಪರ್ಗಳಿರುತ್ತೆ. ಸೆಕ್ಷನ್ 1ನಲ್ಲಿ ಮ್ಯಾಥಮೆಟಿಕ್ಸ್, ರೀಸ್ನಿಂಗ್ 30 ಕ್ವೆಶನ್ನು. ಸೆಕ್ಷನ್ 2 ಅಂದರೆ 2ನೇ ಪೇಪರು. ರೈಟ್, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್, ಜನರಲ್ ಅವೇರ್ನೆಸ್ಸು. ಸೆಕ್ಷನ್ 3ನಲ್ಲಿ ಕಂಪ್ಯೂಟರ್ ನಾಲೆಡ್ಜು. ಸೊ 30, 45, 25, 20 ಕ್ವೆಶನ್ಸ್ಗಳು ಇರುತ್ತೆ. ಸೆಷನ್ 2ನಲ್ಲಿ ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಇದೆ. ಇಷ್ಟು ಫಾಸ್ಟಾಗಿ ಯು ಕ್ಯಾನ್ ಟೈಪ್ ಆ್ಯಂಡ್ ಎಂಟರ್ ಇಂಟು ಕಂಪ್ಯೂಟರ್ ನಾಲೆಡ್ಜ್, ಟೈಪಿಂಗ್ ಸ್ಕಿಲ್ಸ್ ಏನಿದೆ ಅನ್ನೋದು. ನೆಕ್ಸ್ಟ್. ರೈಟ್, ಸೊ ಇದು ಟೈರ್ 2ನಲ್ಲಿರುವಂಥ ಪೇಪರ್ಗಳು. ನೆಕ್ಸ್ಟ್ ಪೇಪರ್ 2 ಆ್ಯಂಡ್ ಪೇಪರ್ 3. ಪೇಪರ್ 2 ಆಗಲೇ ಹೇಳಿದ್ನಲ್ಲ, ಸ್ಟ್ಯಾಟಿಸ್ಟಿಕ್ಸ್ ಆಫೀಸರ್ಗೆ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಕ್ವೆಶನ್ಸೇ ಇರುತ್ತೆ. ರೈಟ್, ಅದಾದಮೇಲೆ ಈ ಆಡಿಟ್ ಆಫೀಸರ್ಸ್ಗೆ ಫೈನಾನ್ಸ್ ಆ್ಯಂಡ್ ಎಕಾನಮಿ ಅನ್ನೋದು ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ವಾಟ್ ಈಸ್ ಯುವರ್ ಡಿಗ್ರಿ, ವಾಟ್ ಯು ವಾಂಟ್ ಏಮ್ ಫಾರ್, ನೀವು ಆ ಪೇಪರ್ 1, 2, 3 ಆಯ್ಕೆ ಮಾಡಿಕೊಂಡು ಬರೀಬೇಕಾಗತ್ತೆ. ರೈಟ್, ನೆಕ್ಸ್ಟ್. ಸೊ ಹೀಗೆ ನಿಮಗೆ ಬೇರೆ ಬೇರೆ ಪರೀಕ್ಷೆಗಳು ಈ ಒಂದು ಸೆಂಟ್ರಲ್ ಲೆವೆಲಲ್ಲಿರುತ್ತೆ. ತುಂಬ ಓವರ್ಲ್ಯಾಪ್ ಆಗುತ್ತೆ. ಅದಕ್ಕೆ ಒಂದಕ್ಕೆ ಕರೆಕ್ಟಾಗಿ ಹೋದರೆ ಇವೆಲ್ಲವೂ ನಿಮಗೆ ಓಪನ್ ಅಪ್ ಆಗುತ್ತೆ. ಸೊ ಮೈ ಸಜೆಷನ್ ಇಸ್ ಆಲ್ವೇಸ್ ಪ್ರಿಪೇರ್ ಫಾರ್ UPSC. ರೈಟ್, ಡೋಂಟ್ ವರಿ ಟೈಮ್ ವೇಸ್ಟ್ ಆಗೋಯ್ತು, ಮತ್ತೊಂದು ಆಗೋಯ್ತು ಅಂತ. ನಿಮ್ಮ ಜೀವನ 100 ಹಾಳೆ ಪುಟ ಅಂತ ಅಂದರೆ 1-2 ಪೇಜ್ ಗೊತ್ತಿಲ್ಲದಲೇ ಗೀಚಿದ್ರು ಡೋಂಟ್ ವರಿ, ಅಲ್ಲಿ ವೇಸ್ಟ್ ಆಗೋಯ್ತಾ, ಅಲ್ಲಿ ಟೈಮ್ ಆಗೋಯ್ತಾ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯು ಸ್ಟಿಲ್ ಹ್ಯಾವ್ 98 pages ಟು ರೈಟ್ ಬ್ಯೂಟಿಫುಲಿ ವಾಟ್ your life should be. So these 2 trial pages will definitely help you in writing that 98 pages in a much better way. So ಈ ಒಂದು ಆ್ಯಟಿಟ್ಯೂಡಲ್ಲಿ ಹೋಗಿ ಪರೀಕ್ಷೆಯನ್ನು ಬರೀರಿ. ಊಟಕ್ಕೆ ಸಮಯ ಹತ್ರ ಆಯಿತು, ಆದ್ರೂ ಭಾಳ ತಾಳ್ಮೆಯಿಂದ ಕೇಳಿದ್ದೀರಾ, ಫೋಕಸ್ಡಾಗಿ ಕೇಳಿದ್ದೀರಾ, ಧನ್ಯವಾದಗಳು. ಆ್ಯಂಡ್ ಊಟದ ನಂತರ ನಮ್ಮಲ್ಲಿ 2 ಆರ್ಮ್ಡ್ ಫೋರ್ಸಸ್ ಬಗ್ಗೆ, ಆರ್ಮಿ, ನೇವಿ ಆ್ಯಂಡ್ ಏರ್ಫೋರ್ಸ್, ಈ 3 ಫೋರ್ಸಸಲ್ಲಿ ಯಾವ್ಯಾವ ಪರೀಕ್ಷೆಗಳಿರುತ್ತೆ, ಹೆಂಗೆ ಬರೀಬೇಕಾಗತ್ತೆ ಅಂತ ಹೇಳಿ 2 ಆಫೀಸರ್ಸು ಕರ್ನಲ್ ಲೆವೆಲ್, ದಟ್ ಈಸ್ ಅ ವೆರಿ ಹೈ ಲೆವೆಲ್ ರಿಟೈರ್ಡ್ ಆಫೀಸರ್ಸ್ who have served in Indian army at the borders, Jammu Kashmir, in various operation, real time operation ನಲ್ಲಿ ಕೆಲಸ ಮಾಡಿರುವಂತಹ 2 ಅಧಿಕಾರಿಗಳು ನಿಮ್ಮನ್ನು ಕುರಿತು ಮಾತಾಡೋದಕ್ಕೆ ಬರ್ತಾ ಇದ್ದಾರೆ. ಅದಾದ ಮೇಲೆ ಮಂಜುನಾಥ್ ಅಂತ ಸಾಧನಾ ಅಕಾಡೆಮಿ
ಆಗಲೇ ಹೇಳ್ದಂಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ಹೈ ಚಾನ್ಸಸ್ ನೀವು ಅವರ ರೀಲ್ಸು, ಮೋಟಿವೇಶ್ನಲ್ ಟಾಕ್ಸು, ಇವು ಹೈ ಚಾನ್ಸಸ್ ನೋಡಿರ್ತೀರ, ರೈಟ್. ಈ 3 ಜನದ ಸೆಷನ್ಸ್ಗಳಿದೆ, ರೈಟ್. ಸೊ ಊಟದ ನಂತರ ಬೇಗ ನಿಮ್ಮ ಊಟವನ್ನು ಮಾಡಿಕೊಂಡು ದಯವಿಟ್ಟು ಮತ್ತೆ ಬೇಗ ಬನ್ನಿ. ಅದಾದ ಮೇಲೆ ನಾವು ಮತ್ತೊಂದು ನಮ್ಮ ಮಿರ್ಜಿ ಸರ್ ಬರೆದಿರುವಂತಹ ಒಂದು ಬುಕ್ಕು GK ಟ್ರಿಕ್ಸ್. ನೀವು ಈ ಪರೀಕ್ಷೆಗಳಲ್ಲಿ ಏನಾಗುತ್ತೆ, ಅವ್ರು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು. ಎಲ್ಲವನ್ನೂ ಜ್ಞಾಪಕ ಇಟ್ಕೊಳಕ್ಕಾಗಲ್ಲ. ನಾನು ಹೇಳೋದಲ್ಲ, ಸಿಲೆಬಸ್ ಇಷ್ಟೊಂದಿದೆ, ಏನು ಜ್ಞಾಪಕ ಇಟ್ಕೋಬೇಕು, ಏನು ಬಿಡಬೇಕು ಅಂತ. ಬಟ್ ಸಾಕಷ್ಟು ವಿಚಾರಗಳನ್ನು ಇಫ್ ಯು ನೋ ಅ ಪರ್ಟಿಕ್ಯುಲರ್ ವೇ ಯು ಕ್ಯಾನ್ ಫೈಂಡ್ ಔಟ್, ರೈಟ್. ಯು ಕ್ಯಾನ್ ಫೈಂಡ್ ಔಟ್ ಆರ್ ರಿಮೆಂಬರ್. ಫೈಂಡ್ ಔಟ್ ಅನ್ನೋದಕ್ಕಿಂತ ರಿಮೆಂಬರ್, ಹೇಗೆ ಅದನ್ನು ಜ್ಞಾಪಕ ಇಟ್ಕೋಬೇಕು, ಹೇಗೆ ಅದನ್ನು ಇನ್ನೊಂದು ಟಾಪಿಕ್ಗೆ ಲಿಂಕ್ ಮಾಡಬೇಕು. ಭಾಳ ಚೆನ್ನಾಗಿ ಒಂದು ಪಾಯಿಂಟ್ ಹೇಳಿದ್ರು, ಏನೋ 72 ಆರ್ಟಿಕಲ್ಗೆ 81 ಆ್ಯಡ್ ಮಾಡಿ 72ನಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ದರೆ 72 + 81 ಗವರ್ನರ್ ಬಗ್ಗೆ ಮಾತಾಡ್ತಾರೆ ಅಂತ. ವೆರಿ ಈಸಿ ಟು ರಿಮೆಂಬರ್, ರೈಟ್. ನಾವು ಇದಕ್ಕೆ ಏನೇನೋ ಶಾರ್ಟ್ ಫಾರ್ಮ್ಸ್ ಎಲ್ಲ ಹಾಕ್ಕೊಂಡು ನಾವು ಜ್ಞಾಪಕ ಇಟ್ಕೊತಾ ಇದ್ವಿ, ರೈಟ್. ಇವಾಗ ಇಂಡಸ್ ರಿವರ್ ಇದೆಯಲ್ಲ, ಗೊತ್ತಲ್ಲ ಎಲ್ಲರಿಗೂ, ಇಂಡಸ್ ರಿವರ್ ಬಗ್ಗೆ ಎಲ್ಲರಿಗೂ ಗೊತ್ತು. ಅದರ ಟ್ರಿಬ್ಯೂಟರೀಸು ಇವೆಲ್ಲ, ಅಥವಾ ಸಾಕಷ್ಟು ನದಿಗಳ ಟ್ರಿಬ್ಯೂಟರೀಸ್, ಲೆಫ್ಟ್ ಬ್ಯಾಂಕ್, ರೈಟ್ ಬ್ಯಾಂಕ್ ಎಲ್ಲ ಕೇಳ್ತಾರೆ. ಅದನ್ನು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು, ಅದಕ್ಕೊಂದು ಕೋಡ್ ಗೀಡ್ ಏನಾದ್ರು ಹಾಕ್ಬಿಟ್ಟು ಜ್ಞಾಪಕ ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಾಯಿದ್ವಿ. ಆ ಥರದ ಹಲವಾರು ಟ್ರಿಕ್ಸ್ಗಳನ್ನು ನೋಡಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಒಂದು ಬುಕ್ಕನ್ನು ಬರೆದಿದ್ದಾರೆ ಮಿರ್ಜಿ ಸರ್ ಅವರು.